ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವರ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಎಷ್ಟಾಗಿತ್ತು? ಅರ್ಜುನಸ್ಯ ಉತ್ತಮಾಧಿಕಾರಿತ್ವಂ ಅಪರೋಕ್ಷಜ್ಞಾನಿತ್ವಂಚ ಅಂತಾಗಿತ್ತು. ನಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅದಾಗಬೇಕು. ಅದೇ ತಾನೆ, ಅದೇ ಯಾವುದು? ಇನ್ನು ಮುಂದೆ ಹೋಗಿದೆಯಾ? ಹಾಂ, ಸರಿ 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 ಸರಿ. ನಾನಾವತಿ ಇತ್ಯಾದಿನ ಸರ್ವಸ್ಮಾತ್ ಭಗವತೋ ಭೇದಃ ಸರ್ವಸ್ಯ ತದಧೀನತ್ವಂ. ಸರ್ವಸ್ಮಾತ್ ಭಗವತಃ ಭೇದಃ, ಎಲ್ಲರಿಂದ ಭಗವಂತ ಭಿನ್ನನಾಗಿದ್ದಾನೆ ಅನ್ನೋ ವಿಚಾರ. ಸರ್ವಸ್ಯ ತದಧೀನತ್ವಂ, ಸಕಲವು ಭಗವಂತನ ಅಧೀನದಲ್ಲಿದೆ. ತಸ್ಯ ಅನನ್ಯಾಧೀನತ್ವಂ, ಭಗವಂತ ಯಾರ ಅಧೀನದಲ್ಲೂ ಇಲ್ಲ. ಸರ್ವೋತ್ತಮತ್ವಂ, ಸರ್ವೋತ್ತಮತ್ವ. ಸರ್ವಗುಣಪೂರ್ಣತ್ವಂ, ಸರ್ವಶಾಸ್ತ್ರಾಣಂ ತತ್ಪರತ್ವಂ, ಸಕಲ ಶಾಸ್ತ್ರಗಳಿಗೂ ಕೂಡ ವಿಷ್ಣುಪರತ್ವ. ತಥಾ ತಜ್ಞಾನಾದೇವ ಮೋಕ್ಷ ಇತ್ಯಾದಿ. ಮೋಕ್ಷಕ್ಕೆ ಬೇರೆ ದಾರಿ ಇಲ್ಲ. ತಜ್ಞಾನಾದೇವ ಬ್ರಹ್ಮಜ್ಞಾನಾದೇವ ಮೋಕ್ಷ ಇತ್ಯಾದಿ. ಬ್ರಹ್ಮಜ್ಞಾನ ಹೇಗೆ ಬರಬೇಕು? ಇದು ಬೇರೆ ಹೇಳಿದಂತೆ ಸರ್ವಸ್ವಾಮಿ, ಸರ್ವವನ ಅಧೀನ, ಅವನು ಸರ್ವೋತ್ತಮ, ಸರ್ವಗುಣಪೂರ್ಣ, ಸರ್ವಶಾಸ್ತ್ರಗಳ ಮಹಾತಾತ್ಪರ್ಯ ಇತ್ಯಾದಿ ರೀತಿಯಲ್ಲಿ ಬ್ರಹ್ಮಜ್ಞಾನ ಬರಬೇಕೆ ಹೊರತು ಸುಮ್ಮನೆ ದೇವರಿದ್ದಾನೆ ಅದರಿಂದ ಪ್ರಯೋಜನ ಇಲ್ಲ. ಗೊತ್ತಾಯ್ತಾ? ನಾಸ್ತಿಕ್ಯ ಅಲ್ಲದೆ ಅಷ್ಟೇ ಹೊರತು ನಿಜವಾದ ಮೋಕ್ಷಕ್ಕೆ ಸಾಧನವಾದಂಥ ಜ್ಞಾನ ಆಗೋದಿಲ್ಲ. ಮೋಕ್ಷ ಸಾಧನ ಬರಿಬೇಕು ಅಂಬೋದು ಎಷ್ಟು ಮುಖ್ಯನೋ ಸರಿಯಾಗಿ ಬರೀಬೇಕು ಅಂಬೋದು ಅಷ್ಟೇ ಮುಖ್ಯ. ಅದಕ್ಕಾಗಿ ದೇವರ ಸರ್ವೋತ್ತಮತ್ವನ ಸರಿಯಾಗಿ ತಿಳಿಬೇಕು. ಅಥಾತೆ ವಿಷ್ಣು ವಿದುಷಾ ವಿದರ್ಘ್ಯ ಸ್ತೋಮೋ ಯಜ್ಞಶ್ಚ ರಾಜ್ಯೋ ಹವಿಷ್ಮತಾ. ಹೇ ವಿಷ್ಣು, ವಿಷ್ಣುವೇ ಎಲ್ಲವನ್ನಿರಿಗಿಂತಹದ್ದು. ವಿದುಷಾಂ ವಿದರ್ಥ್ಯ, ಜ್ಞಾನಿಗಳಿಗೆ ತಿಳಿಯಲ್ಪಡತಕ್ಕಂಥವನು. ಚಿತ್ ಅರ್ಘ್ಯ, ಅರ್ಥ್ಯ, ಅರ್ಥ್ಯ ಅಂದ್ರೇನು? ಅರ್ಘ್ಯ ಅರ್ಥ ಪೂಜ್ಯ, ಮತ್ತು ಅರ್ಥ್ಯ ಪುರುಷಾರ್ಥತ್ವೇನ ಪ್ರಾರ್ಥ್ಯ. ಸೋಮೋ ಯಜ್ಞಶ್ಚ ರಾಜ್ಯೋ ಹವಿಷ್ಮತ. ಹವಿಷ್ಮತ, ಹವಿಸ್ಸನ್ನು ಕೊಡ್ತಕ್ಕಂಥ ಯಜಮಾನನಾದವನು. ಯಜ್ಞಶ್ಚ, ಯಜ್ಞಗಳ ಮೂಲಕ. ಸ್ತೋಮಃ, ಯಜ್ಞಗಳ ಅನೇಕ ಯಜ್ಞಗಳ ಸಮೂಹಗಳ ಮೂಲಕ. ರಾಧ್ಯ, ಆರಾಧ್ಯ, ಆರಾಧ್ಯನಾಗಿದ್ದಿ. ಎಲ್ಲ ವೇದವಾಕ್ಯಗಳಲ್ಲೂ ಕೂಡ ಇದೇ ವಿಷಯ ಬಂದಿದೆ ಅಂಥೇಳಿ. ಪಶ್ಯನ್ನಪಿ ಇಮಮಾತ್ಮ, ಇದಿಷ್ಟು ಕೂಡ ಏನಾಯ್ತು ಈಗ ಗೀತೆಗಳಿದ ವಾಕ್ಯದಿಂದಲೇ ತೋರಿಸಿದರು. ಅದು ಸಂಬಂಧಪಟ್ಟಂಥ ಬೇರೆ ವಾಕ್ಯಗಳನ್ನೆಲ್ಲ ಹೇಳ್ತಿದ್ದಾರೆ. ಇದು ಗೀತಾ ತಾತ್ಪರ್ಯ ಇಜಿಕೊಳ್ಟು ಸರ್ವಶಾಸ್ತ್ರ ತಾತ್ಪರ್ಯ, ಅದನ್ನು ಹೇಳಬೇಕು. ಗೊತ್ತಾಯ್ತಾ? ಗೀತಾ ತಾತ್ಪರ್ಯ ಎಷ್ಟು ಹೇಳಿದ ಮೇಲೆ ಇದೇ ವಾಕ್ಯಗಳ ಇದೇ ರೀತಿಯಾದ ವಿಷಯವನ್ನು ಹೇಳ್ತಕ್ಕಂಥ ವೇದವಾಕ್ಯಗಳಿವೆ, ಪುರಾಣ ವಾಕ್ಯಗಳಿವೆ, ಇದೆಲ್ಲ ಕೋಟ್ ಮಾಡ್ತಾ ಹೋಗ್ತಾರೆ. ಪಶ್ಯನ್ನಪಿ ಇಮಮಾತ್ಮಾನಂ ಕುರ್ಯಾತ್ ಕರ್ಮ ಅವಿಚಾರಯನ್ ಯದಾತ್ಮನಃ ಮುನಿ ಅಸುನಿಯತಂ ಆನಂದೋತ್ಕರ್ಷಮಾಪ್ನುಯಾತ್. ಪಶ್ಯನ್ನಪಿ ಇಮಮಾತ್ಮಾನಂ ಕುರ್ಯಾತ್ ಕರ್ಮ ಅವಿಚಾರಯನ್ ಯತ್ ಆತ್ಮನಃ ಸುನಿಯತಂ ಆನಂದೋತ್ಕರ್ಷಮಾಪ್ನುಯಾತ್. ಪಶ್ಯನ್ನಪಿ ಇಮಂ ಆತ್ಮಾನಂ, ದೇವರನ್ನು ಸಾಕ್ಷಾತ್ಕರಿಸಿಕೊಂಡ ಮೇಲೂ ಕೂಡ, ಪಶ್ಯದ ಸಾಕ್ಷಾತ್ಕರಿಸಿಕೊಂಡ ಮೇಲೆ ಕೂಡ ಏನು ಹೇಳಬೇಕು? ಕುರ್ಯಾತ್ ಕರ್ಮ ಅವಿಚಾರಯನ್, ಸ್ವಹಿತವಾದಂಥ ಕರ್ಮಾಚರಣೆಯನ್ನು ಮಾಡಲೇಬೇಕು. ಕರ್ಮಾಚರಣೆಗೆ ಯಾವ ಕಾಲಕ್ಕೂ ಎಕ್ಸಂಪ್ಷನ್ ಇಲ್ಲ. ಅಜ್ಞಾನಿಗಳಿಗಿಲ್ಲ, ಜ್ಞಾನ ಬರಬೇಕು. ಜ್ಞಾನಿಗಳಿಲ್ಲ, ಆನಂದ ಆತಿಶಯ ಸಿಗಬೇಕು. ಆದ್ದರಿಂದ ಅದು ಕರ್ತವ್ಯ. ಉತ್ಕರ್ಷ, ಅದು ಆನಂದ ಉತ್ಕರ್ಷಂ, ಆನಂದ ಉತ್ಕರ್ಷ, ಆನಂದ ಅತಿಶಯವನ್ನು ಮುಕ್ತಿಯಲ್ಲಿ ಪಡೆಯೋದಕ್ಕೋಸ್ಕರ ಮಾಡಲೇಬೇಕು.
ಇವೆಲ್ಲ ಲೋಕದಲ್ಲೂ ಕಂಡಿದೆ. ಕೆಲಸ ಸಿಗಲಿಕ್ಕೆ ಒಂದು ಕೋರ್ಸ್ ಓದ್ತಾನೆ, ಪ್ರಮೋಷನ್ಗೆಲ್ಲ ಕೆಲವು ಎಕ್ಸಾಮ್ಸ್ ಇಟ್ಟಿರ್ತಾರೆ, ಪಾಸ್ ಆಗಬೇಕು ಪ್ರಮೋಷನ್ಗೆ, ಇದಕ್ಕೆಲ್ಲ ಲೋಕದಲ್ಲಿರೋದು ಅದೇ ಪಥ್ಯ. ಇದು ಕಾಪಿ ಮಾಡಿದ್ದಾರೆ, ಅದನ್ನೆಲ್ಲ ಶಾಸ್ತ್ರ ವಿಚಾರನೇ ಅನುಕರಿಸಿದ್ದಾರೆ. ಯದಾತ್ಮನಃ ಸುನಿಯತಂ ಆನಂದೋತ್ಕರ್ಷಮಾಪ್ನುಯಾತ್ ಭಕ್ತ್ಯಾ ಪ್ರಸನ್ನಃ ಪರಮಃ ದದ್ಯಾತ್ ಜ್ಞಾನಮನಾಕುಲಂ ಭಕ್ತಿಂಚ ಭೂಯಸೀಂ ತಾಭ್ಯಾಂ ಪ್ರಸನ್ನೋ ದರ್ಶನಂ ವ್ರಜೇತ್. ಭಕ್ತ್ಯಾ ಪ್ರಸನ್ನಃ ಪರಮಃ ದದ್ಯಾತ್ ಜ್ಞಾನಮನಾಕುಲಂ ಭಕ್ತಿಂಚ ಭೂಯಸೀಂ ತಾಭ್ಯಾಂ ಪ್ರಸನ್ನಃ ದರ್ಶನಂ ವ್ರಜೇತ್. ಭಕ್ತ್ಯಾ ಪ್ರಸನ್ನಃ, ಭಕ್ತಿಯಿಂದ ಪರಮಾತ್ಮ ಪ್ರಸನ್ನನಾಗ್ತಾನೆ, ಪರಮಃ ಪರಮಾತ್ಮನು ಪ್ರಸನ್ನನಾಗ್ತಾನೆ. ಅನಾಕುಲಂ ಜ್ಞಾನಂ ದದ್ಯಾತ್, ಅನಾಕುಲಂ ಗೋಕುಲಂ ಉಲ್ಲಾಸ, ಅನಾಕುಲ ಸಂಶಯಾದಿಗಳಿಗೆ ಒಳಗಾಗದಂಥ ನಿರ್ಮಲವಾದ ಜ್ಞಾನವನ್ನು ಕೊಡ್ತಾನೆ. ಭಕ್ತ್ಯಾ ಪ್ರಸನ್ನಃ ಪರಮಃ ಭಕ್ತಿಂಚ ಭೂಯಸೀಂ ತಾಭ್ಯಾಂ, ಮತ್ತೆ ಭಕ್ತಿಯನ್ನು ಹೆಚ್ಚು ಮಾಡ್ತಾನೆ. ಬಹಳ ಮುಖ್ಯ ಇದು, ಭಕ್ತಿಯನ್ನು ಹೆಚ್ಚು ಮಾಡ್ತಾ ಹೋಗ್ತಾನೆ. ಭಕ್ತಿಂಚ ಭೂಯಸೀಂ ತಾಭ್ಯಾಂ ಪ್ರಸನ್ನಃ ದರ್ಶನಂ ವ್ರಜೇತ್. ತಾಭ್ಯಾಂ ಜ್ಞಾನ ಮತ್ತು ಭಕ್ತಿ ಇವುಗಳಿಂದ ಪ್ರಸನ್ನನಾಗಿ ಪರಮಾತ್ಮ ಏನು ಕೊಡ್ತಾ ಕೊನೆಗೆ ದರ್ಶನಂ ವ್ರಜೇತ್, ಸಾಕ್ಷಾತ್ಕಾರವನ್ನು ಕೊಡ್ತಾನೆ. ನೋಡಿ ಸಾಧನೆ ಎಷ್ಟು ಪೂರ್ಣ ಸಂಗ್ರಹ. ಮೊದಲು ಬೇಸಿಕ್ ಭಕ್ತಿ ಇರಬೇಕದು. ಯಾವುದೇ ವ್ಯಾಪಾರಕ್ಕೆ ಬಂದು ಇನ್ವೆಸ್ಟ್ಮೆಂಟ್ ಒಂದು ಇರಬೇಕು, ಏನೂ ಇಲ್ಲದೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಮೂಲತಃ ಇರೋ ಸ್ವರೂಪದ ಭಕ್ತಿ ಅದು. ಅದರಿಂದ ಪರಮಾತ್ಮ ಪ್ರಸನ್ನನಾಗಿ ನಿರ್ಮಲವಾದ ಜ್ಞಾನವನ್ನು ಕೊಡ್ತಾನೆ. ಭಕ್ತಿಂಚ ಭೂಯಸೀಂ ತಾಭ್ಯಾಂ, ಜ್ಞಾನವನ್ನು ಮತ್ತೆ ಹೆಚ್ಚು ಮಾಡ್ತಾನೆ. ಇವತ್ತು ಅನ್ನ ಹಾಕಿದಷ್ಟು ಭುಕ್ತಿ ಜಾಸ್ತಿ ಆಗುತ್ತೆ. ಅನ್ನ ಭುಕ್ತಿ, ಜ್ಞಾನ ಭಕ್ತಿ, ಗೊತ್ತಾಯ್ತಾ? ಅನ್ನದಿಂದ ಭುಕ್ತಿ, ಬರೀ ಊಟ ಮಾಡಿ ನಿಧಾನ ಮಾಡಿ ಯಾಕೆ ಇಲ್ಲ, ನಿಧಾನ ಮಾಡೋ ಪ್ರಶ್ನೆನೇ ಇಲ್ಲ. ಹಾಕಿದ್ರು ಸರಿ ಹೋಯ್ತು. ಅವ್ರು ಸ್ವೀಟೆಲ್ಲ ಹಾಕ್ಲಿಕ್ಕೆ ಶುರು ಮಾಡಿ ಆನಂದ ಅತಿಶಯ ಆಯ್ತು. ಅದು 2 ಸರ್ತಿ ಹಾಕಿದ್ರು, ಮತ್ತೆ ಹಾಕಿದ್ರು, ವೆರೈಟಿ ಹಾಕಿದ್ರು. ಓಹೋ ಆನಂದ ಅತಿಶಯ. ಹೊಟ್ಟೆ ತುಂಬಲಕ್ಕಲ್ಲ ಅದು, ಯಾತಕ್ಕದು ಆ್ಯಕ್ಚುಲಿ ಹೊಟ್ಟೆ ತುಂಬಿದ್ಮೇಲೆ ಬಿಡಿಸೋದು ಅದು. 2 ಕಾರಣಕ್ಕೆ. ಒಂದು ಅತಿಶಯ ಆನಂದವಾಗಲಿ ಅಂತ ಒಂದು, ಎರಡನೇದೇನು ಅಂತ ಕೇಳಿದರೆ ಹೆಚ್ಚು ತಿನ್ಬ ಅದನ್ನೇ ಹಾಕಿ ಅದನ್ನೇ ತಿಂದು ಕೂತ್ಕೊಂಡ್ಬಿಟ್ರೆ ಫಜೀತಿ ಆಗೋದು. ಅದರಿಂದ ಪುಷ್ಟಿ ಇಲ್ಲ. ನಿಜವಾಗ್ಲೂ ಸ್ವೀಟ್ ಅಂಬೋದು ಏನದು ಆನಂದ ಅತಿಶಯ. ಆದರೆ ನಿಜವಾಗಲೂ ಕೂಡ ಬೇಕಾದ ಯಾವುದು, ಇದಕ್ಕೆ ಬದಲು ಇವೆಲ್ಲ ಬೇರೆ. ಅದಕ್ಕೋಸ್ಕರ ಮೊದಲು ಜ್ಞಾನ ಭಕ್ತಿ ಆನಂದಾತಿಶಯ. ಮುಕ್ತಿಯಲ್ಲಿ ಆನಂದಾತಿಶಯ ಡಿಫರೆಂಟ್ ಅದು. ತತೋಪಿ ಭೂಯಸೀಂ ಭಕ್ತಿಂ ದದ್ಯಾತ್ ತಾಭ್ಯಾಂ ವಿಮೋಚಯೇತ್. ಅಪ್ರೋಷ್ಟ ಅಲ್ಲಿವ ಸಾಕ್ಷಾತ್ಕಾರ, ಅಲ್ಲಿವ ಸಾಕ್ಷಾತ್ಕಾರ ಇಲ್ಲ. ತಾಭ್ಯಾಂ ವಿಮೋಚಯೇ, ಅವೆರಡರಿಂದ ಯಾವುದರಿಂದ ಭಕ್ತಿ ಜ್ಞಾನ ಅಭ್ಯಾಮ್ ಅಂತ ದ್ವಿವಚನ, ಅವುಗಳಿಂದ ಅವೆರಡರಿಂದ ಜ್ಞಾನ ಮತ್ತು ಭಕ್ತಿಗಳಿಂದ. ಅದರಿಂದ ಜನ ಭಕ್ತಿ ವೃದ್ಧಿ ಆಗುತ್ತೆ. ಸುಮ್ಮನೆ ಭಕ್ತಿ ವೃದ್ಧಿ ಆಗೋದಿಲ್ಲ. ಓದ್ತಾನೆ ಇರಬೇಕು, ಕೆಡ್ತಾನೆ ಇರಬೇಕು. ಅದು ಬಿಟ್ಟರೆ ಭಕ್ತಿ ವೃದ್ಧಿ ಆಗೋ ಚಾನ್ಸ್ ಇಲ್ಲ. ನೆನಪಿಕೊಂಡಿರ್ಬೇಕಲ್ಲ. ಭಕ್ತಿ ವೃದ್ಧಿಗೆ ಹೇಳಿದ್ದಲ್ಲ, ಆ ಅನ್ನವೃದ್ಧಿ ಹೇಗಾಗಬೇಕು ಹಾಗೆ ಜ್ಞಾನ ವೃದ್ಧಿ ಆಗ್ತಾನೆ ಇರಬೇಕು. ಜ್ಞಾನಕ್ಕೆ ಶ್ರವಣಾದಿಗಳನ್ನು ಮಾಡಲೇಬೇಕು. ಭಾಳಷ್ಟು ಜನ ಏನು ಮಾಡ್ತಾರೆ, ಸಬ್ಸ್ಟ್ಯೂಟ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಸಬ್ಸ್ಟ್ಯೂಟ್ ಅಂತ ಹೇಳಿಬಿಡ್ತಾರೆ ಅನೇಕರು, ತಪ್ಪದು. ಎಷ್ಟೋ ಜನ ಯಾರೊಬ್ಬರು ವಯಸ್ಸಾದವರು ಸಿಕ್ಕಿದ್ರು ಭಾಳ ಹಿಂದೆ, ಭಾಳ ಒಳ್ಳೆ ದಾಸಾಹಿತ್ಯದಲ್ಲಿ ಭಾರಿ ಪ್ರಾವೀಣ್ಯ ಇತ್ತು. 80 ವರ್ಷ ಆಗಲೇನೆ. ಅವ ಸ್ವಲ್ಪ ದಿವಸಲ್ಲಿ ನಾನು ಹಾಸ್ಟೆಲಲ್ಲಿದ್ದಾಗ ಬಂದಿದ್ರಾಗ ಇದೆಲ್ಲ ಕೇಳಿದ ಮೇಲೆ ಅವರು ಭಾರಿ ದುಃಖಪಟ್ಟರು. ಮೊದಲು ಓದಬೇಕಂತ ಭಾರಿ ಇಷ್ಟ ಇತ್ತು ನನಗೆ. ಇಷ್ಟೇ ಸಾಕು ಅದು ಬಿಟ್ಟುಬಿಟ್ಟೆ. ಈಗ ಆಗೋದಿಲ್ಲ ಅದು. ಇಷ್ಟೇ ಸಾಕು ಓದಿ ಬಿಟ್ಟುಬಿಟ್ಟೆ. ಈಗ ನನಗೆ ಗೊತ್ತಾಗ್ತಿದೆ ಎಷ್ಟು ತಪ್ಪು ಮಾಡಿದೆ. ಸಾವಿರಾರು ಸುಳ್ಳೋದೇ ಬಾಯಲ್ಲಿ ಹೇಳ್ತಿದ್ರು ಪಾಪ. ಅಷ್ಟರ ಮೇಲೆ ದಾಸಾಹಿತ್ಯದಲ್ಲಿ ಒಳ್ಳೆ ಜ್ಞಾನ ಆಯಿತು. ನಾನು ಬೇಡ ಅಂತ ಹೇಳಿಬಿಟ್ರಿ ಎಲ್ಲರೂ ಕೂಡ. ಈಗ ನೋಡಿದ್ರೆ ಗೊತ್ತಾಗ್ತದೆ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಪಾಪ ದುಃಖಪಟ್ಟರು. ಅದು ಆ ರೀತಿ ಟ್ರೈನಪ್ ಮಾಡಬಾರ್ದು. ಓದ್ತೀರಿ ಅಂದರೆ ಅಡ್ಡಿ ಮಾಡಲಿಕ್ಕೆ ಹೋಗಬಾರ್ದು. ಇವತ್ತು ಲೌಕಿಕ ಎಜುಕೇಷನ್ಗೆ ಪ್ರೋತ್ಸಾಹ ಕೊಡ್ತಾರಲ್ಲ ಹಾಗೆ, ಇನ್ನೂ ಓದು ಅಂತ ಹೇಳ್ತಾರೆ. ಆ ರೀತಿ ಎನ್ಕರೇಜ್ ಮಾಡಬೇಕು. ಎನ್ಕರೇಜ್ ಮಾಡೋದಿಲ್ಲ. ಕಾರಣ ಏನು ಗೊತ್ತಾ, ರೋಜ್ ನಮ್ಮ ಹತ್ರ ಯಾಕೆ ಬರ್ತಾರ ಅಂತೇಳಿ, ಗೊತ್ತಾಯ್ತಾ? ನಮ್ಮ ಹತ್ರ ಇರಬೇಕು. ಅವ್ರು ಮಾಡಬಾರ್ದು. ಹಾಗಾದ್ರೆ ಗುಲಾಮಗಿರಿ ಆಗುತ್ತೆ. ಮೊದಲೇ ಹೇಳಿದೆ, ಅವರ ಜ್ಞಾನ ವೃದ್ಧಿ ಆದ ನಿಮ್ಮ ಜ್ಞಾನ ಜಾಸ್ತಿ ಆಗ್ತಾನೆ ಇರುತ್ತೆ. ಆದ್ದರಿಂದ ಎಂದು ಏನಾಗಲ್ಲ, ಅವರು ಇವನು ಮೀರಿಸೋದಿಲ್ಲ. ಅವರು ಅದನ್ನು ಇವ್ರು ಕಳ್ಕೊಂಡ್ಬಿಡ್ತಾರೆ. ಇವ್ರು ಯಾವಾಗ ಯಾರಿಗೆ ಸಂಶಯ ಯಾತಕ್ಕೆ ಬರುತ್ತೆ ಅವರಿಗೆ ಅಂತ ಕೇಳಿದರೆ, ತಾವು ಹೆಚ್ಚು ಓದಬೇಕಾಗತ್ತೆ. ಗೊತ್ತಾಯ್ತಾ? ಹೆಚ್ಚು ತಾವು ಓದೋದಕ್ಕಿಂತ ಇವ್ರು ಓದ್ದಾಗ ಮಾಡಿಬಿಟ್ರೆ ಬೆಟ್ರು. ಅದು ಡಿಸ್ಟ್ರಕ್ಟಿವ್ ಅಪ್ರೋಚ್ ಅಂತಾರಲ್ಲ ಹಾಗೆ. ಓವರ್ಟೇಕ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ನಾವೀಗ? ಆಕ್ಸಿಡೆಂಟ್ ಮಾಡಬಾರ್ದು. ಏನು ಮಾಡಬೇಕು? ಹೆಚ್ಚು ವೇಗದಲ್ಲಿ ಮುಂದೆ ಹೋಗ್ಬಿಟ್ರೆ ಆಯಿತು. ಸೈಡ್ ತೊಗೊಂಡು ಹೆಚ್ಚು ವೇಗದಲ್ಲಿ ಹೋಗು, ಫಾಸ್ಟ್ ಮಾಡಬೇಕು. ಇಲ್ಲದೆ ಹೋದ್ರೆ ಜೊತೆಗೆ ಹೋಗ್ತಿದ್ರು ಇನ್ನೂ ಡೇಂಜರ್. ಅವರು ಪಕ್ಕದಲ್ಲೇ ಹೋಗ್ತಿದ್ರು, ಭಾರಿ ಅಪಾಯ. ಸ್ವಲ್ಪ ಹೆಚ್ಚು ಕಡಿಮೆ ಮೇಲೆ ಹೊಡೆದು ಬಿಡ್ತಾರೆ. ಇಲ್ಲ ಹಿಂದಿರಬೇಕು, ಇಲ್ಲ ಸುರಕ್ಷಿತ ಬುದ್ಧ ಹೋಗ್ಬೇಕೆ ಹೊರತು ವೇಗ ಜಾಸ್ತಿ ಮಾಡಿಕೊಂಡು ಅವನಿಗೆ ಅಪಾಯ ಮಾಡಬಾರ್ದು. ಟ್ರಾಫಿಕ್ ರೂಲ್ಸ್ ಆಗೋ ಜೀವನ ನಿಯಮಗಳು ಹಾಗೇನೆ.
ತಾನು ಮುಂದೆ ಹೋಗಬೇಕಾದ್ರೆ ತಾನು ವೇಗ ಜಾಸ್ತಿ ಮಾಡಿಕೊಂಡು ವ್ಯವಸ್ಥೆ ಜಾಸ್ತಿ ಮಾಡ್ಕೋಬೇಕೇ ಹೊರತು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ಡ್ರೈವಿಂಗ್ ಲೈಸೆನ್ಸ್ ಕೊಡೋದಕ್ಕಿಂತ ಮುಂಚೆ ಅವರೆಲ್ಲ ಹೇಳ್ತಾರೆ ಫಸ್ಟು. ಪಾರ್ಕ್ ಮಾಡಬೇಕಾದ್ರೂ ಕೂಡ ಅಬ್ಸ್ಟ್ರಾಕ್ಟ್ ಮಾಡಬಾರ್ದು, ಗೊತ್ತಾಯ್ತು. ಹೆಚ್ಚು ಕಡಿಮೆ ಸ್ಪೀಡ್ ಇದ್ದವ್ನು ದಾರಿ ಕೊಟ್ಟುಬಿಡಬೇಕು. ಅವ್ನು ತೊಗೊಳೋದು ಎಷ್ಟು ಮುಖ್ಯ, ಅವ್ನು ಕೊಡೋದು ಕೂಡ ಅವ್ನಿಗೆ ಕಾಂಪೀಟ್ ಮಾಡೋಕ್ಕೆ ಹೋಗಬಾರ್ದು. ಟ್ರ್ಯಾಕ್ಟರು ಹಿಂದೆ ಲಾರಿ ಇದು ಕಾರಿಗೆ ಕೊಡೋದು ಹೋದ್ರೆ ದಾರಿನ ಅವನು ಎಷ್ಟು ಅನ್ಯಾಯ ಮಾಡಿದಾಗುತ್ತೆ. ಸಾಲು ನಿಂತುಬಿಟ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ. ಆ ರೀತಿ ಮಾಡಬಾರ್ದು. ಅದಕ್ಕೆ ಭಕ್ತಿ ಹೆಚ್ಚು ಮಾಡ್ಕೋಬೇಕಾದ್ರೆ ಜ್ಞಾನ ಹೆಚ್ಚು ಮಾಡಿಕೊಳ್ಳಲೇಬೇಕು. ಆ ಜ್ಞಾನ ಕೂಡ ಹೇಗೆ ಬರಬೇಕು, ಮತ್ತೆ ಸುಮ್ಮನೆ ಹೆಚ್ಚಾಗೋದಿಲ್ಲ. ಅದು ಶ್ರವಣ ಮನ್ನಗಳೇ ದಾರಿ, ಬೇರೆ ಇಲ್ಲೇ ಇಲ್ಲ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದ. 9 ದಾರಿ ಬಿಟ್ಟರೆ ಬೇರೆ ಒಂದು ದಾರಿ ಇಲ್ಲ. ಓದ್ಬೇಡಿ ಅಂತೇಳಿ ಯಾರು ಹೌದು ಎಲ್ಲಿ ಅವ್ರ ಹಾಡುಗಳು ಹೇಗಿದೆ, ಓದೋರಿಗೆ ಅರ್ಥ ಆಗಲ್ಲ. ಎಷ್ಟು ಹಾಡುಗಳು ಗೊತ್ತಾಯ್ತು, ಮುಂಡಿಗೆ ಅಂತಾರೆ ಹೇಳ್ತಾರೆ, ಅರ್ಥ ಆಗೋದಿಲ್ಲ. ಜ್ಞಾನ ವೃದ್ಧಿ ಅಂದ್ರೇನು, ಅನೇಕ ಕನ್ನಡದಲ್ಲಿ ಬರೀಬೋದು, ಸಂಸ್ಕೃತದಲ್ಲಿ ಬರೀಬಹುದು, ಅವ್ರಿಗೆ ಗೊತ್ತಿದ್ದು ಬೇರೆ ಭಾಷೆಯಲ್ಲಿ ಹೇಳ್ಬೋದು. ಅದೆಲ್ಲ ಜ್ಞಾನ ಕಾರ್ಯನೇ, ಗೊತ್ತಾಯ್ತು. ಸಂಸ್ಕೃತದಲ್ಲೇ ಬರೀಬೇಕು ಅಂತ ನಿಯಮ ಇಲ್ಲ. ಹರಿಕಥಾಂಸ ಸಂಸ್ಕೃತದಲ್ಲಿ ಬರೋದಿಲ್ಲ. ಗ್ರಂಥ ಮುಖ್ಯ. ಬರೆಯೋದು ಯಾವ ಗ್ರಂಥ ಅಂತ ಹೇಳಿದರೆ ನಿಮಗೆ 100 ಗ್ರಂಥ ಬರೀಬೇಕು ಅಂತೇನಿಲ್ಲ. ಒಂದೊಂದು ಗ್ರಂಥಗಳು ಸಾಕು. ಕೆಲವರು 1-2 ಬರೆದಿರ್ತಾರೆ, ಭಾಳ ಚೆನ್ನಾಗಿರುತ್ತೆ, ಸಾಕು. ಅದಕ್ಕೆ ಮಂಗಲಾಷ್ಟಕ್ಕೆ ಇದೆ ರಾಜರಾಜ ತೀರ್ಥರು ಅಂಥೇಳಿ. ಎಷ್ಟು ಉಪಯೋಗ ಆಗುತ್ತೆ ಅದರಿಂದ. ಗ್ರಂಥದ ಸೈಜ್ ಮುಖ್ಯ ಅಲ್ಲ, ಅದರ ಇದು ಮುಖ್ಯ. ಗ್ರಂಥ ಹೆಚ್ಚು ಬರೋದು, ಹೆಚ್ಚು ಸಾರಿ ಇದು ದೊಡ್ಡದೆ. ಆದರೆ ಅದರಿಂದ ನಾವು ಎಷ್ಟು ಬರೀತಾರೆ ಅನ್ನೋದು ಮುಖ್ಯ ಅಲ್ಲ. ಕೆಲವು ಬರೆಯೋದಿಲ್ಲ, ಬರೀ ಪಾಠ ಹೇಳ್ತಾನೆ ಇರ್ತಾರೆ. ಜ್ಞಾನವೃದ್ಧಿ ಆಯ್ತಲ್ಲ, ಅವ್ರದ್ದು ಹೇಳಿಸ್ಕೊಂಡ್ರೆ ಅವರು ಬರೀತಾರೆ, ಒಳ್ಳೇದಾಯ್ತಲ್ಲ. ಅರ್ಥ ಆಯ್ತಾ? ಭಕ್ತಿ ಪಂಥ, ನಮ್ಮ ಭಕ್ತಿ ಪಂಥಲ್ಲಿ ಹಾಗಾಯ್ತು. ಅದೆಲ್ಲ ಇತ್ತೀಚಿನದಲ್ಲ, ಹಿಂದಿರಲಿಲ್ಲ. ಅದು ಇತ್ತೀಚಿನ ಹೋಗಲ್ಲ. ವಿಜಯದಾಸರ ಬಗ್ಗೆ ಅವರು ಶಿಷ್ಯರು ಬರೆದ ಒಂದು ಪುಸ್ತಕ ಇದೆ, ಅನೇಕ ಪದ್ಧತಿ. ಅವರ ಅನೇಕ ಪದ್ಧತಿ ಅಂತೇಳಿ ನಿತ್ಯ ಎಷ್ಟು ನಿರೂಪಣೆ ಮಾಡ್ತಿದ್ರು, ಪಾಠ ಹೇಳ್ತಿದ್ರು ವಿಜಯದಾಸರು ಅಂತ ಹೇಳ್ತಾರೆ, ಗೊತ್ತಾಯ್ತು. ಶಿಷ್ಯರಿಗೆ ಪಾಠ ಹೇಳ್ತಾ ಇದ್ರು. ಶಿಷ್ಯರು ಬಿಟ್ಟುಬಿಟ್ರೆ ಅದನ್ನು ಓದೋದನ್ನು. ಅದೆಲ್ಲ ಅವ್ರು ದಾಸರೆಲ್ಲ ಕೊಡೋದು. ಹರಿಕಥಾಂಸಾರ ಬರೆದ ಹೊರಂತವರು ದೊಡ್ಡ ವಿದ್ವಾಂಸರೇ ಆಗಿತ್ತು ಅವ್ರು ಮೊದಲು ಕೊಡೋದು. ಆದ್ದರಿಂದ ಅವ್ರು ಬಿಟ್ಟಿಲ್ಲ. ಮೊದಲೇ ಮತ್ತೆ ಹೇಳ್ತಾರೆ ದಾಸರು. ಗುರುಮಧ್ವ ಶಾಸ್ತ್ರವನ್ನು ಓದುವುದೇ ಮಾಂಗಲ್ಯ, ಗೊತ್ತಾಯ್ತಾ. ಓದುವುದೇ ಮಾಂಗಲ್ಯ, ಅತ್ಯಂತ ದೊಡ್ಡ ಕರ್ತವ್ಯ ಅಂತ ಹೇಳ್ತಾರೆ. ವೇದವನ್ನು ಓದೋದ ವಿಪ್ರತಾನೇಕೆ, ದಾಸಾಯ್ತ ಸಾಕು ಅಂತ ಹೇಳಲಿಲ್ಲ ಅವರು. ಇತ್ತೀಚೆಗೆ ಮಾಡ್ಕೊಂಡಿದ್ದಾರೆ. ದಾಸಕೂಟ ವ್ಯಾಸಕೂಟ ಅನ್ನೋ ಪದಗಳ ಹಿಂದೆ ಹೇಗಿತ್ತು ಅಂದರೆ ಕರ್ಮಯೋಗ ಜ್ಞಾನಯೋಗ ಇದ್ದಾಯಿತ್ತು ಅಷ್ಟೇ. ಈಗ ಅದೇನಾಯಿತು, ದಾಸಕೂಟದವರು ಶಾಸ್ತ್ರ ಓದಿಲ್ಲ, ದಾಸಕೂಟದವರು ಅಂತ ಅರ್ಥ, ಗೊತ್ತಾಯ್ತಾ. ಇದ್ರ ಮೇಲೆ ವ್ಯಾಸಕೂಟದವರು ಅಂತ ಅರ್ಥ. ಒಂದು ಕೀರ್ತನೆ ಬರೋದಿಲ್ಲ, ವ್ಯಾಸಕೂಟದವರು. ಎರಡೂ ಬರೋದಿಲ್ಲ ಅಂತ ಗೊತ್ತಿಲ್ಲ, ಎರಡರಲ್ಲಿ ಒಂದು ಬರಲೇಬೇಕು ಅಂತ ಮಾಡಿಕೊಂಡ್ರು. ತಪ್ಪು. ಅದೆಲ್ಲ ಇದರಿಂದ ಬಂದಿತ್ತು ಅಷ್ಟೇ. ಅದು ಒಂದು ರೀತಿ ದಾರಿ ತಪ್ಪಿದ್ದ, ಅದರಿಂದ ದಾರಿ ತಪ್ಪಿನೇ ಬೇರೆ ವ್ಯವಸ್ಥೆ ಶುರುವಾಯಿತು. ಹಾಗಾಗಬಾರ್ದು. ವಿದ್ಯಾರ್ಥಿ ತುಂಬ ಬೇಕಾದವನು ಅವ್ನು ಮೇಷ್ಟು ಮೊದಲು ಗೈಡ್ ಮಾಡೋದು ಚೆನ್ನಾಗಿ ಓದು ಅಂತ ಹೇಳ್ತಾನೆ. ಇಷ್ಟು ಓದಿದ್ದಿ ಬಿಟ್ಬಿಡು, ಟೇಕ್ ಕೇರ್ ಆಫ್ ಇತ್ತು ಹೇಳೋದಿಲ್ಲ, ಗೊತ್ತಾಯ್ತಾ. ಇಷ್ಟೆಲ್ಲ ಮಾಡಿದ್ದಕ್ಕೆ ಹೇಳ್ತಾರೆ ಚೆನ್ನಾಗಿ ಓದು ಅಂತ ಹೇಳಿ. ಅರ್ಥ ಆಗಿದ್ರೆ ಮತ್ತೆ ನಾನು ಕೇಳು ಅಂತ, ಅಷ್ಟೇ ಹೊರತು ಬಿಡು ಅಂತ ಹೇಳೋದಿಲ್ಲ. ಅರ್ಥ ಲೌಕಿಕದಲ್ಲಿ ನಾನು ಹೇಗೋ ಪಾಸ್ ಮಾಡ್ತೇನೆ ಓದಬೇಡ ಅಂತ ಯಾರೂ ಹೇಳೋದಿಲ್ಲ, ಹೇಳಿದ್ರೆ ತಪ್ಪದು. ಅದೇ ರೀತಿ ಇವ್ರು ಹೇಳಬೇಕು, ಅಷ್ಟೆಲ್ಲ ಮಾಡ್ತೀಯಲ್ಲ ಚೆನ್ನಾಗಿ ಓದು ಅಂತ ಹೇಳೋದು. ಅದು ನಿಜವಾದ ಅದು ಗೈಡೆನ್ಸ್ ಅಂದ್ರೆ. ಅದು ಓದಬೇಡ ಅಂತ ಇದು ಸಾಕು ಅಂತ ಯಾರು ಹೇಳ್ತಾರೋ ಅಲ್ಲಿ ಮುಗಿದ ಕಥೆ. ನಮ್ಮ ಸೇವೆ ಮಾಡ್ಕೊಂಡಿದ್ದು ಬಿಡು ಸಾಕು ಅಂದ್ಬಿಟ್ರೆ ಅವರು ಬಿಸ್ಕೈಡ್ ಮಾಡ್ತಿದ್ದಾರೆ ಅಂತ ಹೇಳಬೇಕು. ಇದರಿಂದ ಸಾಧ್ಯ ಇಲ್ಲ. ನಾನು ಏನು ಕೊಡ್ಬೋದು ನಿನಗೆ, ಎಷ್ಟು ಮಾಡಿದ್ದಾರೆ ಅಂತ ಕೇಳ್ತಾರೆ, ಅವನೇ ಕೇಳ್ತಾನೆ. ಈ ರೀತಿ ಮಾಡಬೇಕು, ಅದು ಸರಿಯಾದ ಗೈಡೆನ್ಸ್. ಮುಕ್ತೋಪಿ ತದ್ವಶೋ ನಿತ್ಯಂ ಭೂಯೋ ಭಕ್ತಿ ತತೋಪಿ, ಮುಕ್ತನಾದ ಮೇಲೂ ಕೂಡ ನಿತ್ಯಂ ತದ್ವಶಃ. ನಿತ್ಯಂ ಅಂದರೆ ನಿತ್ಯ, ಫಾರ್ ಎವರ್. ಅನಾವೃತ್ತಿಯ ಶಬ್ದ ಅನಾವೃತ್ತಿ, ಅಷ್ಟರ ಮಟ್ಟಿಗೆ ದೇವರ ಅಧೀನದಲ್ಲಿರ್ತಾನೆ. ಭೂಯೋ ಭಕ್ತಿ ಸಮನ್ವಿತ, ಭಕ್ತಿ ಇಟ್ಕೊಂಡೇ ಇರ್ತಾನೆ, ಮತ್ತು ಅಲ್ಲೂ ಭಕ್ತಿ ಕಳ್ಕೊಳ್ಳೋದಿಲ್ಲ. ಇವೆಲ್ಲ ಭಗವದ್ಗೀತೆಯಲ್ಲಿ ಬಂದಿರೋ ವಿಚಾರಕ್ಕೆ ಪೂರಕ ವಿಚಾರಗಳು ಅಂತ ಅರ್ಥ. ಸಾಧ್ಯ ಆನಂದ ಮುಕ್ತೋಪಿ ತದ್ವಶೋ ನಿತ್ಯಂ ಭೂಯೋ ಭಕ್ತಿ ಸಮನ್ವಿತ. ಸಾಧ್ಯ ಆನಂದ ಸ್ವರೂಪೈವ ಭಕ್ತಿರ್ನೈವಾತ್ರ ಸಾಧನಂ. ಮುಕ್ತಿಯಲ್ಲಿ ಭಕ್ತಿ ಎಂಬುದೇನದು ಆನಂದ ಸ್ವರೂಪನೇ ಹೊರತು ಸಾಧನ ಅಲ್ಲ, ಸಿದ್ಧಿ ಅದು. ಅರ್ಥ ಆಯ್ತಾ. ಸಾಧನ ಅಲ್ಲ, ಸಿದ್ಧಿ. ಇಲ್ಲಿ ಮಾಡೋ ಭಕ್ತಿ ಎಲ್ಲ ಏನದು ಸಾಧನ, ಮುಕ್ತಿಗೆ ಸಾಧನ, ಅಲ್ಲಿ ಸಿದ್ಧಿ ಅದು. ಆದ್ದರಿಂದ ಭಕ್ತಿ ಹೋಗೋದೇ ಇಲ್ಲ, ಹಾಗೆ ಉಳ್ಕೊಂಡ್ಬಿಡುತ್ತೆ, ಫಲವಾಗಿ ಉಳ್ಕೊಂಡ್ಬಿಡುತ್ತೆ ಅಂಥೇಳಿ. ಇದು ತುಂಬ ಮುಖ್ಯ. ಇದು
ಬೆಳೆ ಎಲ್ಲ ಸಾಧನ, ಧಾನ್ಯ ಎಲ್ಲ ಸಿದ್ಧಿ. ಈ ಮಧ್ವಶೋ ಮುಕ್ತೋಪಿ ತದ್ವಶೋ ನಿತ್ಯಂ ಭೂಯೋ ಭಕ್ತಿ ಸಮನ್ವಿತ ಸಾಧ್ಯ ಆನಂದ ರೂಪ ಇವ, ಆನಂದ ಸ್ವರೂಪ ಇವ ಭಕ್ತಿರ್ನೈವಾತ್ರ ಸಾಧನಂ. ಇದೆಲ್ಲ ತಾತ್ಪರ್ಯ ಮೊದಲೇ ಇದ್ದಾರೆ, ಎಲ್ಲ ಹೇಳಿಬಿಟ್ಟಿದ್ದಾರೆ. ಮುಕ್ತಾನಾಮಪಿ ಭಕ್ತಿರ್ಹಿ ನಿತ್ಯ ಆನಂದ ಸ್ವರೂಪಿಣಿ ಅಂತ ಹೇಳಿದ್ದ. ಬ್ರಹ್ಮರುದ್ರಾದಿಭ್ಯೋ ಅಪಿ ಉತ್ತಮತ್ವಂ ಸ್ವತಂತ್ರತಾಂ ಸರ್ವಸ್ಯ ತದಧೀನತ್ವಂ ಸರ್ವಸದ್ಗುಣಪೂರ್ಣತಾಂ ನಿರ್ದೋಷತ್ವಂಚ ವಿಜ್ಞಾಯ ವಿಷ್ಣೋಃ ತತ್ರಾಖಿಲಾಧಿಕಃ ಸ್ನೇಹೋ ಭಕ್ತಿರಿತಿ ಪ್ರೋಕ್ತಃ ಸರ್ವೋಪಾಯ ಉತ್ತಮೋತ್ತಮಃ. ರುದ್ರರಮಾದಿಭ್ಯಃ ಅಪಿ ಉತ್ತಮತ್ವಂ. ದೇವರ ಏನೇನು ತಿಳ್ಕೊಬೇಕು ನಾವು? ಬ್ರಹ್ಮರುದ್ರರಮಾದಿಭ್ಯಃ ಅಪಿ ಉತ್ತಮತ್ವಂ. ಬ್ರಹ್ಮರುದ್ರರೆಲ್ಲ ಅಕ್ಷರರು, ರಮಾದೇವಿ ಅಕ್ಷರರು. ಅವರಿಬ್ಬರಿಗಿಂತ ಉತ್ತಮ ಪುರುಷೋತ್ತಮ ಅಂತ ತಿಳ್ಕೊಂಡು ಆರಾಧನೆ ಮಾಡಬೇಕು. ಮತ್ತು ಸ್ವತಂತ್ರತಾಂ ಅಂತ ಹೇಳಿದರೆ ಅವನು ಯಾರ ಅಧೀನನಲ್ಲ ಅಂತ ಆಯ್ತಾನೆ. ಇವರೆಲ್ಲರಿಂದ ಆರಾಧ್ಯ ಪರಮಾತ್ಮನ ಯಾರೂ ಸಹ ಪರಮಾತ್ಮ ಆರಾಧನೆ ಮಾಡಲೇಬೇಕು. ದೇವರು ಮಾತ್ರ ಯಾರನ್ನು ಆರಾಧನೆ ಮಾಡಬೇಕಾಗಿಲ್ಲ. ಯಾತಕ್ಕೆ? ಅವನಿಗೆ ಉತ್ತಮರು ಇಲ್ಲೇ ಇಲ್ಲ. ಸರ್ವತಂತ್ರ ಸ್ವತಂತ್ರತಾಂ ಸರ್ವಸ್ಯ ತದಧೀನತ್ವಂ ಈಶಾವಾಸ್ಯಮಿದಂ ಸರ್ವಂ. ಎಲ್ಲವೂ ಭಗವದಧೀನ. ಸರ್ವಸದ್ಗುಣಪೂರ್ಣತಾಂ ಸರ್ವ ಸದ್ಗುಣಗಳಿಂದ ಪೂರ್ಣತ್ವ. ನಿರ್ದೋಷತ್ವಂಚ ನಿರ್ದೋಷತ್ವ. ಇವನ್ನೆಲ್ಲ ವಿಜ್ಞಾಯ, ಜ್ಞಾತ್ವ ಅಲ್ಲಿಲ್ಲ, ವಿಜ್ಞಾಯ ಅಂತ ಹೇಳಿದ್ರು. ಜ್ಞಾತ್ವ ಅಂದರೆ ತಿಳಿದು, ವಿಜ್ಞಾಯ ಅಂದರೆ ವಿಶೇಷವಾಗಿ ತಿಳಿದು, ಅದು ಭಕ್ತಿಗೆ ಸಾಧನ ಆಗುತ್ತೆ. ಇಲ್ಲದರಿಲ್ಲ. ವಿಷ್ಣೋ ತತ್ರಾಖಿಲಾಧಿಕ. ವಿಷ್ಣುವಿನಲ್ಲಿ ಎಷ್ಟು ಭಕ್ತಿ ಮಾಡಬೇಕು? ಅಖಿಲಾಧಿಕ ವಾಯುಸ್ತುತಿಯನ್ನು. ವಿಷ್ಣು ಸರ್ವೋತ್ತಮತ್ವಾತ್ ಖರಗುಣಗಣೈ ತತ್ರ ಭಕ್ತಿಂ ಗರಿಷ್ಠ. ಅದು ಇದು ಇವೆಲ್ಲ ಓದಿದಾಗ ಏನಾಯ್ತು? ನಿಮಗೆ ವಾಯುಸ್ತುತಿ ಗಟ್ಟಿ ಆಯಿತು. ಇದನ್ನು ಓದಿದಾಗ, ಇದನ್ನು ಓದಿ ಅದನ್ನು ಓದಿದಾಗ ಅದರಿಂದ ಇದು ಗಟ್ಟಿ ಆಯಿತು. ಆ ರೀತಿ ದೃಢ ಮಾಡಿಕೊಳ್ಳೋದೇ ಸಾಧನೆ ಅಂತ ಕರೆಯೋದು. ದೈನೈವ ಮೋಕ್ಷ. ನಾವು ನೋಡ್ತೀವಿ, ಮಳೆ ಹೊಡಿಬೇಕು ಈ ಫೋಟೋ. ಈ ಹೊಡೆದ್ಬಿಟ್ಟು ಬಿಟ್ಬಿಡಲ್ಲ. ಏನು ಮಾಡ್ತಾನೋ ಅವ್ನು ಫಸ್ಟು ನೋಡುತ್ತಾನೆ. ಗಟ್ಟಿ ಆಯಿತು ಅಂದಮೇಲೆ ನಾನು ಹಾಕ್ತಾ, ಅಲ್ಲಿವರೆಗೆ ಹಾಕೋದಿಲ್ಲ. ಇಲ್ಲವ್ರು ಏನಾಗುತ್ತೆ? ಅದ್ರ ಸಮೇತ ಬೀಳುತ್ತೆ. ಅದು ಮಳೆನೂ ಬೀಳುತ್ತೆ, ಅದು ಬಿಡ್ಬೋದು. ಅದೇ ಮನನ ಅಂದ್ರೆ ಅದು ಶ್ರವಣ ಇದು ಮಾಡೋದು. ಮನನ ಅಂದರೆ ಗಟ್ಟಿ ಮಾಡೋದು. ಗಟ್ಟಿ ಮಾಡಿಕೊಳ್ಳೋ ವಿಷಯನ ಅಲ್ಲಿಗೆ ಅದು ಶ್ರವಣದ ಪರ್ಪಸ್ ಸರ್ವಾಗಿ. ನಿರ್ದೋಷತ್ವಂಚ ವಿಜ್ಞಾಯ. ಸ್ನೇಹೋ ಇಂಥದ್ದನ್ನು ಭಕ್ತಿ ಅಂತ ಕರೀತಾರೆ ಹೊರತು ಮೆಕ್ಯಾನಿಕಲ್ ಸ್ನೇಹ ಅಲ್ಲ. ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ ಸರ್ವ ಉಪಾಯ ಉತ್ತಮೋತ್ತಮ. ರುದ್ರದೇವರು ಹೇಗೆ ಹೇಳಿದರು? ಅವ್ರ ಕಂಠಕರಣ ಪಿಶಾಚಿಗಳಿಗೆ ಭಕ್ತಿ ಮಾಡಿದ್ದಕ್ಕೆ ನಾನು ಮುಕ್ತಿ ಕೊಡೋನಲ್ಲ ಹೇಳಿಬಿಟ್ರೆ ಕ್ಲಿಯರಾಗಿ. ಮುಕ್ತಿ ಕೊಡೋನಿದ್ದಾನೆ, ಗೈಡ್ ಮಾಡಿದ. ಅದು ಉಪಕಾರ ಆಯ್ತು. ಅದರಿಂದ ದಾರಿ ತೋರಿಸಿದ ಉಪಕಾರ ಆಗಲಿಲ್ವಾ? ಅದನ್ನು ತಿಳ್ಕೊಬೇಕೆ ಹೊರತು ಅವ್ರು ಹೇಳಿದ್ದು ನನ್ನನ್ನು ನಂಬ್ಕೊಳ್ಳೋ, ಪೂರ್ತಿ ನಂಬ್ಕೊಳ್ಳೋಕೆ ಹೋಗಬೇಡ, ಮುಕ್ತಿ ಕೊಡೋಕ್ಕಾಗೋದಿಲ್ಲ. ಅದು ಪ್ರಾಮಾಣಿಕವಾದದ್ದು. ಎಲ್ಲಿ ಅವ್ರ ಪ್ರಾಮಾಣಿಕತೆ ಅವರಲ್ಲಿಲ್ಲ, ಅವಾಗ ಅವ್ರು ಮಿಸ್ಗೈಡ್ ಮಾಡ್ತಾರೆ ಹೊರತು ಇಲ್ಲದ್ರೆ ಮಾಡೋದಿಲ್ಲ. ಸರ್ವೋಪಾಯ ಉತ್ತಮೋತ್ತಮ ತೇನೈವ ಮೋಕ್ಷೋ ನಾಣ್ಯೇನ ದೃಷ್ಟ್ಯಾದಿಭ್ಯಸ್ತಸ್ಯ ಸಾಧನಂ. ಇವತ್ತು ಎಷ್ಟೋ ಸತ್ಯ ಕ್ಲಾಸ್ಗಳಲ್ಲಿ ಹೇಳಿ ಕಳಿಸ್ಬೇಕಾಗತ್ತೆ. ಆ ಹುಡುಗನ ಬಗ್ಗೆ ಏನೋ ಒಂದು ಕಂಪ್ಲೇಂಟ್ ಏನೋ ಬಂದಿರುತ್ತೆ. ಪ್ರಿನ್ಸಿಪಾಲ್ ಕರೀತಾನೆ, ಅವ್ನ ಹೋಗು, ಕ್ಲಾಸ್ ಆಗ್ತಿದ್ರೆ ಕರಿಬೇಡ ಅವನ್ನ, ಆಮೇಲೆ ಬಂದು ಮಿಟ್ ಮಾಡು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಮಧ್ಯೆ ಕರೆಸೋದಿಲ್ಲ. ಯಾತಕ್ಕೆ? ಅವನಿಗೆ ಕ್ಲಾಸಿಗೆ ಡಿಸ್ಟರ್ಬ್ ಆಗುತ್ತೆ, ಅವ್ನಿಗೆ ಓದ್ ಮಿಸ್ ಆಗುತ್ತೆ. ತಾನು ಹೇಳೋ ಮಾತುಗಳಿಂದ ಅವ್ನು ಓದ್ ವೃದ್ಧಿ ಆಗ್ಲಿಕ್ಕೆ ಹೇಳ್ತಿದ್ದಾನೆ ಹೊರತು ಅವನ್ನ ಇದು ಮಾಡ್ಲಿಕ್ಕಲ್ಲ. ತಾನೇ ವಿಷಯ ಇದು ಮಾಡಿದಾಗ ಮುಗಿಸೋಣ ತಕ್ಷಣ ಬಾ ಅಂತ ಹೇಳ್ತಾರೆ. ಇದು ನೋಡಿ, ಅದು ಎಷ್ಟಿದೆ ಅಂದರೆ ವಿಘ್ನ ಮಾಡಬಾರ್ದು. ಅದಕ್ಕೆ ಪಾಲಿಸಿ ಏನು ಅಂದರೆ ಪಾಠ ಪ್ರವಚನ ತೊಂದರೆ ಕೊಡಬಾರ್ದು. ಅದನ್ನು ಬೇಸಿಕ್ ಮಾಡಿಕೊಂಡ್ರೆ ಅದು ನಿಜವಾದ ಸಾಧನೆ. ಅದು ಸ್ನೇನೈವ ಮೋಕ್ಷೋ ನಾಣ್ಯೇನ. ಇದು ಬಿಟ್ಟು ಸರ್ವ ಉಪಾಯ ಉತ್ತಮೋತ್ತಮ. ಎಷ್ಟು ಪದ ಹಾಕಿದ್ದಾರೆ? ಇದೇ ಭಕ್ತಿನೇ ಸರ್ವ ಉಪಾಯ ಉತ್ತಮೋತ್ತಮ. ಸಕಲ ಉಪಾಯಗಳಲ್ಲೂ ಉತ್ತಮ ಅನ್ನಲಿಲ್ಲ. ಉತ್ತಮ ಮೊದಲು ಉಪಾಯ, ಎರಡನೇದು ಸರ್ವೋತ್ತಮ, ಸರ್ವೋಪಾಯ, ಅನಂತರ ಉತ್ತಮ, ಅದರಲ್ಲೂ ಉತ್ತಮ, ಸರ್ವೋಪಾಯೋತ್ತಮೋತ್ತಮ. ಇದು ತಿಳ್ಕೊಂಡಾಗ ಭಕ್ತಿಗೆ ಎಷ್ಟು ಮಹತ್ವ ಕೊಡ್ತಾರೆ. ಆದರೆ ಭಕ್ತಿ ಏನಿರಬೇಕು? ಇದು ನಮ್ಮ ಇದರಲ್ಲಿ ಹೇಳೋದಾದರೆ ಬರೀ ಸಿಮೆಂಟ್ ಹಾಕಿದ ಗಟ್ಟಿ ಬರ. ರೇನ್ಫೋರ್ಸ್ ಮಾಡಿ ಏನಿರುತ್ತೆ ಅಲ್ಲಿ? ರೇನ್ಫೋರ್ಸ್ ಅಂದರೆ ಏನು? ಮಳೆ ಏನು ಮಾಡ್ತೀವಿ, ಕಬ್ಬಿಣದ ಬುಕ್ ಸೇರಿ ಆವಾಗ ಗಟ್ಟಿ ಆಗಿಬಿಡುತ್ತೆ. ಗೊತ್ತಾಯ್ತಾ? ಇಷ್ಟು ಬರೀ ಸಿಮೆಂಟ್ ರಾಜಾಗಿ ಬುದ್ಧೋಗ್ಬಿಡ್ತಿತ್ತು. ಹಾಗೆ ರೇನ್ಫೋರ್ಸ್ ಅಂತ ಪದೇ ಸರಿಯಾದ ಭಕ್ತಿ. ರೇನ್ಫೋರ್ಸ್ ಯಾವುದರಿಂದ ಆಗಬೇಕು? ಯಾರಿಂದ ಆಗಬೇಕು? ಇದರ ಮೂಢ ಭಕ್ತಿ ಆಗುತ್ತೆ, ಚಂಚಲ ಭಕ್ತಿ ಆಗುತ್ತೆ.
ಅಥಮಾಧಿಕಾರಿಣೋ ಮರ್ತ್ಯಾಹ ಮುಕ್ತೌವಪಿ ವೃಷ್ಯಾದಿಕಾ ಸಮಾಹ ತೇನೈವ ಮೋಕ್ಷೋ ನಾಣ್ಯೇನ ದೃಷ್ಟ್ಯಾದಿಭ್ಯ ತಸ್ಯ ಸಾಧನಂ. ಅಂತ ಭಕ್ತಿಯಿಂದನೇ ಮೋಕ್ಷ, ಬೇರೆದರಿಂದ ಇಲ್ಲ. ದೃಷ್ಟ್ಯಾದಿ ತಸ್ಯ ಸಾಧನಂ. ದೃಷ್ಟಿ ಮೊದಲಾದವುಗಳೆಲ್ಲ ಯಾತಕ್ಕೆ ಸಾಧನ? ಭಕ್ತಿ ಇನ್ನೂ ಜಾಸ್ತಿ ಮಾಡಿಸುತ್ತೆ. ಎಷ್ಟೋ ಕೇಳಿರ್ತೇವೆ, ಗೌರವ ಇರೋದು, ನೋಡಿದ ತಕ್ಷಣ ಗೌರವ ಜಾಸ್ತಿ ಆಗಿಬಿಡುತ್ತೆ. ಸೂರ್ಯ ಹಾಗಿದ್ದಾನೆ ಹಾಗಿದ್ದಾನೆ ರಾತ್ರಿ ಲೆಕ್ಚರ್ ಹೊಡೆದ ಎಷ್ಟೊಂದು ನೋಡೋದಿದ್ದ, ಅದು ಭಾರಿ ಜಾಸ್ತಿ ಅಂತ ಕಾಣುತ್ತೆ. ಆಮೇಲೆ ನೋಡ್ತಾರೆ ಪರಮಾಶ್ಚರ್ಯ ಆಗೋಗ್ತಾನೆ. ಒಬ್ಬ ಸೂರ್ಯ ಎಷ್ಟು ಬೆಳಕು ಕೊಡ್ತಾನಲ್ಲ, ರಾತ್ರಿ ಅಷ್ಟು ದೀಪ ನೋಡಿದವನಿಗೆ ಒಬ್ಬನೇ ಸೂರ್ಯ ಬೆಳಕು ಕೊಡ್ತಾನೆ ಅಂದಾಗ ಏನು ಅನಿಸುತ್ತೆ? ಸ್ವಲ್ಪ ನಂಬೋದು ಕಷ್ಟ, ಅಂತೂ ಸ್ವಲ್ಪ ಜಾಸ್ತಿ ಇರ್ಬೋದು ಅನ್ಕೋತ. ಆಮೇಲೆ ನೋಡಿದರೆ ಟೋಟಲ್ ಡಿಫರೆಂಟ್ ಇದು. ಯಾವುದರಿಂದ ಡಿಫರೆಂಟ್ ಅದು? ಎಲ್ಲ ದೀಪಗಳಿಗಿಂತ ಡಿಫರೆಂಟ್ ಅದು, ಗೊತ್ತಾಯ್ತಾ? ಏನೋ ಫಸ್ಟ್ ಯಾವ ಲೆವೆಲ್ ಇಮ್ಯಾಜಿನ್ ಮಾಡಿದ್ದು ಅವನು ಫಸ್ಟು? ಸೂರ್ಯ ಭಾರಿ ಬೆಳಕು ಕೊಡ್ತಾನೆ ಅಂತ ಹೇಳಿದಾಗ ಏನಂತ ಯೋಚನೆ ಬರುತ್ತೆ ಅವನಿಗೆ? ಫಸ್ಟು ದೀಪಗಳನ್ನೆಲ್ಲ ಯೋಚನೆ ಮಾಡ್ತಾನೆ, ಇವನ್ನೆಲ್ಲ ಒಟ್ಟಿಗೆ ಸೇರಿಸಿದ್ರೆ ಆಗ್ಬೋದು, ಆ ಥರ ಯೋಚನೆ ಮಾಡ್ತಾನೆ. ಆಮೇಲೆ ನೋಡ್ತಾನೆ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಡಿಫರೆಂಟ್ ಇದೆ ದೇವ್ರ ಬಗ್ಗೆ. ಹಾಗಾಗ್ಬೋದು. ಅದಕ್ಕೆ ಅಪ್ರಾಕೃತ. ನಾವು ಕಂಡಿರೋ ಎಲ್ಲದಕ್ಕಿಂತ ದೇವರೇನೇ ಆಗಿದ್ದಾನೆ, ಡಿಫರೆಂಟ್. ಇದಾ ಹೇಳೋಕ್ಕೆ ಬರೋದಿಲ್ಲ. ಆಮೇಲೆ ಇದು ಸೂಪರ್, ಇದು ಹೇಳೋಕ್ಕೆ ಬರೋದಿಲ್ಲ. ಅಂದರೆ ಫ್ರಮ್ ನೋನ್ ಟು ಅನ್ನೋನ್ ಹೋದ. ಬಟ್ ಅನ್ನೋನ್ ಯಾವುದೀಗ? ನೋನ್ನಲ್ಲಿ ಬೆಸ್ಟ್ ಅಲ್ಲ, ಡಿಫರೆಂಟಾಗಿ ಬೆಸ್ಟ್ ಅದು. ಅರ್ಥ ಆಯ್ತಾ? ಅಂಥ ವಸ್ತು ನೋಡೇ ಇಲ್ಲ ಅವನು ದೇವರ ಕಂಡಾಗ. ಅದು ನಿಜವಾದ ಭಕ್ತಿ ಕಲ್ಪನೆ. ದೃಷ್ಟಿ ಅಪರೋಕ್ಷ ಜ್ಞಾನ. ದೃಷ್ಟ್ಯಾದಿ ತಸ್ಯ ಸಾಧನಂ. ಅದಕ್ಕೆ ಎರಡು ಅರ್ಥ. ಮುಕ್ತಿ ಸಾಧನ ಒಂದು ಅರ್ಥ, ಭಕ್ತಿಗೂ ಮೆಚ್ಚ ಸಾಧನ. ಭಕ್ತಿ ಇನ್ನೂ ಜಾಸ್ತಿ ಆಯ್ತಾಗ. ಮೊದಲಿದ್ದ ಭಕ್ತಿಗಿಂತ ಏನಾಯಿತು? ಇವತ್ತು ಮಧ್ವದಲ್ಲಿ ಬರ್ತದೆ, ಆಚಾರ್ಯರ ಬಗ್ಗೆ ತುಂಬ ಜನ ಕೇಳಿದ್ರು. ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ ಅಷ್ಟು ಲಕ್ಷಣಗಳು ಕೇಳಿದರು. ಹಾಗೆ ಮಾತಾಡ್ತಾ ಹೀಗೆ ಮಾತಾಡ್ತಾನೂ ಕೇಳಿದರು. ಅದಕ್ಕೋಸ್ಕರ ಏನು ಮಾಡಿದೆ ಜನಗಳೆಲ್ಲ ಬಂದು ಸೇರಿದರು. ಸೇರಿದ ತಕ್ಷಣ ಅಂದ್ಕೊಂಡ್ರು, ಇಷ್ಟು ಚೆನ್ನಾಗಿದೆ ಹೇಳಿದ್ದಿಲ್ಲ ಯಾರು ಕೂಡ, ಇನ್ನೂ ಜಾಸ್ತಿ ಇದ್ದಾರೆ ಅದನ್ನು ಮಗಳು. ಅದು ಅಂದರೆ ಏನಾಯ್ತು ಈಗ? ಅಜ್ಞಾನ ಪರೋಕ್ಷ ಜ್ಞಾನಕ್ಕಿಂತ ಏನಾಯ್ತದೆ ಈಗ? ಡಿಫ್ರೆಂಟ್. ಇಲ್ಲಿ ಚಳಿ ಅಂತ ಮಾತಾಡೋದು ಬೇರೆ, ಬದಿಗೆ ಚಳಿ ಅಂತ ಮಾತಾಡಿ ಏನು ಮಾಡ್ತಾರೆ? ನಡಿಕತ್ತಾರೆ ಹೇಳ್ತಾರೆ ಮಾತನ್ನು, ಸುಮ್ಮನೆ ಹೇಳೋದಕ್ಕೆ ಬರ. ಇಲ್ಲಾದರೆ ಶಾಲೆ ಓದ್ಕೊಂಡು ಅಲ್ಲಿ ಹೇಳೋಕ್ಕೆ ಬರ. ಎಷ್ಟೋದ್ರೂ ಚಳಿ ಇದೆ. ಡಿಫರೆಂಟ್ ಅನ್ನೋ ಜ್ಞಾನ ಬಂದಾಗ ನಮಗೆ ಹೊಸ ಪ್ರಪಂಚ ಗೊತ್ತಾಗುತ್ತೆ. ಕಣ್ಣಿಲ್ಲ, ಒಂದು ವಸ್ತುನ ಮುಟ್ತಾನೆ, ಎಷ್ಟೇ ಜ್ಞಾನ ಬಂದರೂ ಕೂಡ ಅದು ರೂಪ ಜ್ಞಾನ ಬರೋಲ್ಲ ಅವನಿಗೆ. ಕಣ್ಣಲ್ಲಿ ನೋಡಿದಾಗ ಮಾತ್ರ ಬರೋದು. ಅಪರೋಕ್ಷದಿಂದ ಹೊಸ ಒಂದು ಬೆನಿಫಿಟ್ ಇರೋದ್ರಿಂದನೇ ಅಪರೋಕ್ಷ ಜ್ಞಾನ ಪ್ರಯತ್ನ ಪಡಬೇಕು ಅಂತಾಯಿತು. ದೃಷ್ಟ್ಯಾದಿ ತಸ್ಯ ಸಾಧನಂ. ಅಥಮಾಧಿಕಾರಿಣೋ ಮರ್ತ್ಯಾಹ ಮುಕ್ತೌ ಋಷ್ಯಾದಿಕಾಃ ಸಮಾಹ. ಅಥಮಾಧಿಕಾರಿಣೋ ಮರ್ತ್ಯಾಹ ಮುಕ್ತೌ ಋಷ್ಯಾದಿಕಾಃ ಸಮಾಹ. ತಿರುಪತಿಗೋ ಉಡುಪಿಗೋ ದೇವರು ನೋಡ್ತೇವೆ ನಾವೀಗ. ನೋಡಿದ್ರೆ ಅನುಕೂಲ ಏನಾಯ್ತು? ಈಗ ಫೋಟೋ ನೋಡಿದಾಗ ಆಯ್ತು ಅಷ್ಟೇ ವ್ಯಕ್ತಿನ. ಅವರು ನೋಡಿದ್ದು ಆ್ಯಕ್ಚುಲಿ ದೇವ್ರನ್ನಲ್ಲ, ಅದು ದೇವ್ರ ವಿಗ್ರಹ ಅಷ್ಟೇ. ಬಟ್ ಉಪಯೋಗ ಏನಾಗ್ತದ್ರಿಂದ? ದೇವ್ರಿಗೆ ಈತೆ ದೇವ್ರದ್ದು ಕನ್ಫರ್ಮ್ ಆಗ್ತಿಲ್ಲ, ಯಾವುದೋ ಫೋಟೋ ಯಾವುದೋ ಆಗಬಾರ್ದು. ಇದೆಲ್ಲ ಏನು ಬರುತ್ತೆ, ಈ ಥರ ಇರಬಹುದು ಅಂತ ಐಡಿಯಾ ಕೊಡುತ್ತೆ. ತಕ್ಷಣ ಏನಾಯ್ತು ಅಲ್ಲಿಗೆ? ಕೇಳಿದ ದೇವರು ಈ ಥರ ಗಟ್ಟಿಯಾಗುತ್ತೆ. ಅದಕ್ಕೊಂದು ಪ್ರತೀಕ ಬೇಕಲ್ಲ, ಅದಕ್ಕೆ ಪ್ರತೀಕ ಅಂತದ್ದು. ಪ್ರತಿಮೆಗಳಿಗೆ ಪ್ರತಿಮೆ ಅಂದರೂ ಒಂದೇ, ಪ್ರತೀಕ ಅಂದರೂ ಒಂದೇ. ತೇನೈವ ಮೋಕ್ಷೋ ನಾಣ್ಯೇನ ದೃಷ್ಟ್ಯಾದಿ ತಸ್ಯ ಸಾಧನಂ. ಅಧಮಾಧಿಕಾರಿಣೋ ಮರ್ತ್ಯಾಹ ಮುಕ್ತೌ ಋಷ್ಯಾದಿಕಾಃ ಸಮಾಹ. ಅಧಮಾಧಿಕಾರಿಗಳು ಮರ್ತ್ಯರು ಅಂದರೆ ಏನರ್ಥ? ಮನುಷ್ಯೋತ್ತಮರು ಅಂತ ಅರ್ಥ. ಎಲ್ಲ ಮರ್ತ್ಯರಲ್ಲ, ಅಲ್ಲಿ ತತ್ವ ಸಂಖ್ಯಾನ ಓದಿರ್ಬೇಕು. ಅಧಮಾಧಿಕಾರಿಣೋ ಮರ್ತ್ಯಾಹ ಮುಕ್ತೌ ಋಷ್ಯಾದಿಕಾ ಸಮಾಹ. ಮುಕ್ತಿಯಲ್ಲಿ ಋಷಿಗಳೆಲ್ಲ ದೇವಋಷಿ ಪಿತೃಪ ನರಾಹ ಮುಕ್ತಾಸ್ತು ಪಂಚದ ಕೇಡರಲ್ಲಿರ್ತಾರೆ. ಅಧಿಕಾರಿಯುತ್ತಮ ದೇವಾಹ ಪ್ರಾಣಸ್ತತ್ರೋತ್ತಮೋತ್ತಮ. ಅಧಿಕಾರಿಗಳಲ್ಲಿ ಅಂದರೆ ಅಧಿಕಾರಿಗಳು ಅಂದರೆ ಏನರ್ಥ? ಮುಕ್ತಿ ಯೋಗ್ಯರು. ಅವರೆಲ್ಲ ಅತ್ಯುತ್ತಮ ಯಾರು ಅಂತ ಕೇಳಿದರೆ ಪ್ರಾಣ ತತ್ರ ಉತ್ತಮೋತ್ತಮ. ಅದು ಈಯದಾಮನನಾಥ್ ಬ್ರಹ್ಮಸೂತ್ರ. ಈಯದಾಮ ಅವ್ರ ಮೇಲೆ ಮತ್ತೆ ಯಾರು ಅಂತ ಕೇಳಬೇಡ ಅಂತ ಹೇಳ್ತಾರೆ. ಜೀವಕೋಟಿಯಲ್ಲಿ ವಾಯುದೇವರ ಹತ್ರ ತಾರತಮ್ಯ ನಿಂತೋಯ್ತು. ಆಮೇಲೆ ಮುಂದೆ ತಗೊಂಡಾಗ ಲಕ್ಷ್ಮೀನಾರಾಯಣರು ಬರ್ತಾರೆ. ಜೀವಕೋಟಿಯಲ್ಲಿ ಸ್ಟಾಪ್ ಆಗುತ್ತೆ. ಫಸ್ಟ್ ರ್ಯಾಂಕ್ ಹುಡುಗ ಅಂತ ಕೇಳಿದರೆ ಬೇಸ್ಟ್ರನ್ನ ಅಂತ ಸೇರಿಸ್ಬಾರ್ದು. ಯಾರನ್ನು ಸೇರಿಸ್ಬಾರ್ದು ಅದರಲ್ಲಿ? ಸ್ಟಾಫ್ ಸೇರೋದಿಲ್ಲ. ಸ್ಟೂಡೆಂಟ್ ಕ್ಯಾಟಗರಿಯಲ್ಲಿ ಫಸ್ಟ್. ಆದಷ್ಟು ಜೀವರಲ್ಲಿ ಅತ್ಯುತ್ತಮರು. ಪ್ರಾಣ ತತ್ರ ಉತ್ತಮೋತ್ತಮ. ನೈವ ದೇವಪದಂ ಪ್ರಾಪ್ತಾ ಬ್ರಹ್ಮದರ್ಶನ ವರ್ಜಿತಾ. ಇನ್ನೊಂದು ಪಾಯಿಂಟ್, ಈ ದೇವತೆಗಳಿದ್ದಾರೆ ಅಂತ ತಿಳ್ಕೊಳ್ಳಿ. ಅವರೆಲ್ಲ ಅಪರೋಕ್ಷ ಜ್ಞಾನಿಗಳು. ದೇವತೆಗಳ ಅಪರೋಕ್ಷ ಜ್ಞಾನಿ. ಈಗಾಗಲೇ ಅಪರೋಕ್ಷ ಜ್ಞಾನಿಗಳಾಗೆ ಪೋಸ್ಟಿಗೆ ಬಂದಿರೋದು. ಒಬ್ಬ ಆಫೀಸರ್ನು ಎಜುಕೇಟೆಡ್ ಅಂತ ಕೇಳಿದರೆ ಹಾಗೆ ಎಜುಕೇಟೆಡ್ ಅಲ್ದವ್ರು ಏನಾಗಲಿಕ್ಕೆ ಸಾಧ್ಯ ಇಲ್ಲ ಅವನು. ಆಗ ಉಳಿದವರು ಎಜುಕೇಷನ್ ಸ್ಟೂಡೆಂಟ್ಸು.
ಇವರು ಬೋಧಿ ಆಗಿದೆ ಇವರಾಗಲೇ, ಅಪರೋಕ್ಷ ಜ್ಞಾನ ಬಂದಾಗಿದೆ ಅವರಿಗೆ. ನೈವ ದೇವಪದಂ ಪ್ರಾಪ್ತಾ ಬ್ರಹ್ಮದರ್ಶನ ವರ್ಜಿತಾ. ಬ್ರಹ್ಮದರ್ಶನ ವರ್ಜಿತಾ ಅಂದರೆ ಅಪರೋಕ್ಷ ಜ್ಞಾನ ಇಲ್ಲದವರಲ್ಲ, ಅಪರೋಕ್ಷ ಜ್ಞಾನ ಇಲ್ಲದವರಲ್ಲ, ಅಪರೋಕ್ಷ ಜ್ಞಾನಿಗಳೇ ಆಗಿದ್ದಾರೆ. ತಿರೋಹಿತಂ ತಥಾಪ್ಯೇತೆ ಶೃಣ್ವಂತಿ ಕ್ರೀಡೆಯಾಥವ. ಅಲ್ಲೊಂದು ಪ್ರಶ್ನೆ ಬಂತು. ಹಾಗಿದ್ದರೆ ಅರ್ಜುನ ಈಗೇನಾಯಿತು? ಅರ್ಜುನ ಬರೀ ದೇವತೆ ಅಲ್ಲ, ಯಾರಾತ? ದೇವತೆಗಳಲ್ಲೂ ದೇವರಾಜ ಆತ. ಅಂಥವ್ರಿಗೆ ಅಜ್ಞಾನ ಬಂತಲ್ಲ ಅಂದರೆ ಹೌದು, ಹಾಗಾಗತ್ತೆ ಅಂತ ಹೇಳ್ತಾ. ಶೃಣ್ವಂತಿ ತಿರೋಹಿತಂ ತಥಾಪ್ಯೇತೆ. ಕೆಲವೊಮ್ಮೆ ಏನಾಗುತ್ತಿದೋ ತಿರೋಧಾನ ಆಗುತ್ತೆ. ಸಂಸಾರಾವಸ್ಥೆಯಲ್ಲಿ, ಮುಕ್ತಿಯಲ್ಲಿ ತಿರೋಧಾನ ಆಗೋದಿಲ್ಲ. ನಿತ್ಯ ವ್ಯಕ್ತಿಯಲ್ಲಿ ಅಪರೋಕ್ಷ ಜ್ಞಾನ ಬಂದ ಮೇಲೆ ಒಮ್ಮೊಮ್ಮೆ ಏನಾಗಬಹುದು, ಓದಿದ ಮೇಲೆ ಗೊತ್ತಿಲ್ಲ ಅನ್ನೋದು ಬೇರೆ, ಮರ್ತೋಗಿದೆ ಅನ್ನೋದು ಬೇರೆ. ಗೊತ್ತಿಲ್ಲ ಅಂಬೋದಕ್ಕೆ ತಿಳಿದೇ ಇಲ್ಲ ಅವನು, ಮರ್ತೋಗಿದೆ ಗೊತ್ತಿದೆ, ಈಗ ಬರ್ತದೆ, ನೆನಪಾಗ್ತಾ ಇದೆ. ತಿರೋಧಾನ ಅಂದರೆ ಅದೇ. ತಿಳಿದವನಿಗೂ ಹೇಗೆ ಒಮ್ಮೆ ಕನ್ಫ್ಯೂಷನ್ ಬರ್ಬೋದು, ಬರೋದು ಅರ್ಥ ಬರಬಹುದು, ಆದರೆ ಅದು ಮುಕ್ತಿವರೆಗೂ ಮಾತ್ರ, ಮುಕ್ತಿ ಆದಮೇಲೆ ಇರೋದಿಲ್ಲ. ಏನಾಗುತ್ತೆ ಹೇಳಿದ್ದೇನೀಗ? ದೇವತೆಗಳು ಆಚಾರ್ಯ ಇಂದ್ರ ಪದ ಕೊಟ್ಟಿದ್ದು ನಾವು ಅಷ್ಟೇ. ಇರೋದಲ್ಲಿ ಏನು, ವಾಯುದೇವರಿಗೆ ಮಾತ್ರ ತಿರೋಧಾನ ಇಲ್ಲ, ಎಕ್ಸೆಪ್ಷನ್. ರುಜುಗಳಿಗೆ ತಿರೋಧಾನ ಇಲ್ಲ, ಯಾವ ಕಾಲಕ್ಕೂ ಇಲ್ಲ. ಅರ್ಥ ಆಯ್ತಾ? ಇವರಿಗೆ ತಿರೋಧಾನ ಇದೆ. ಯಾರಿಗೆ? ಗರುಡಶೇಷರಿಂದ ಪ್ರಾರಂಭ ಆಯಿತು, ತಿರೋಧಾನ ಇದೆ. ಆದ್ಮೇಲೆ ಇಂದ್ರದೇವರಿಗೆ ಆಗುತ್ತೆ ಎಂಬುದು ಪ್ರಶ್ನೆ ಬರಲಿಲ್ಲ. ರುದ್ರದೇವರಿಗೆ ಆದಮೇಲೆ ಅವ್ರಿಗೆ ಹಾಗೆ ಆಗುತ್ತೆ. ಇಲ್ಲಿ ಯಾಕೆ ಇಂದ್ರದೇವರ ಬಗ್ಗೆ ಹೇಳಿತ್ತು ಅಂದರೆ ಗೀತೆ ಕೇಳಬೇಕಲ್ಲ, ಅದಕ್ಕೋಸ್ಕರ. ಈಗ ಆತ ಮರ್ತಿದ್ದಾನೆ. ನೈವ ದೇವಪದಂ ಪ್ರಾಪ್ತಾ ಬ್ರಹ್ಮದರ್ಶನ ವರ್ಜಿತಾ ತಿರೋಹಿತಂ ತಥಾಪ್ಯೇತೆ ಶೃಣ್ವಂತಿ ಕ್ರೀಡೆಯಾಥವ. ಇದು ಒಂದು ಭಾಗ. ತುಂಬ ಜನ ಅಪರೋಕ್ಷ ಜ್ಞಾನಿಗಳು ಕೂಡ ಮತ್ತೊಮ್ಮೆ ಕೇಳ್ತಾರೆ, ಯಾಕೆಂದರೆ ತಿರೋಧಾನ ಆಗಿದ್ದು ಸರಿ ಹೋಗಲಿ ಅಂತೇಳಿ. ಇನ್ನೂ ಕೆಲವರು ತಿರೋಧಾನ ಆಗಿಲ್ಲ ಆದರೂ ಕೇಳ್ತಾರೆ. ಅದಕ್ಕೆ ಎರಡು ಕಾರಣ. ಒಂದು, ಸ್ಪಷ್ಟತೆ ಜಾಸ್ತಿ ಆಗಲಿಕ್ಕೆ. ಇನ್ನೊಂದು, ಉಳಿದವರಿಗೆ ಓಹೋ ಇವರೇ ಕೇಳ್ತಾರೆ, ನಾವೂ ಕೇಳಬೇಕು ಅಂತ ಅನ್ನಿಸ್ಲಿಕ್ಕೋಸ್ಕರ. ಇಷ್ಟು ದೊಡ್ಡವರೇ ಕೇಳ್ತಾರೆ ಅಂದಮೇಲೆ ನಾವಿನ್ನು ಕೇಳಲೇಬೇಕು ಅಂತ ಗಟ್ಟಿ ಮಾಡಿಕೊಡ್ಬೇಕು. ಅದು ಹೇಳ್ತಾರೆ, ಶೃಣ್ವಂತಿ ಕ್ರೀಡೆಯ ಅಥವಾ ಬಹುವಾರ ತದಭ್ಯಾಸ ತಿರೋಭಾವೋಪಿ ನೋಭವೇ. ಇನ್ನೊಂದು ಸ್ವಾರಸ್ಯ, ಆ ರೀತಿ ಮಾಡೋದ್ರಿಂದ ಅವರಿಗೆ ತಿರೋಧಾನ ಆಗೋ ಸಂಭವ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಮತ್ತೆ ನೋಡ್ತಿದ್ರೆ ಏನಾಗೋದಿಲ್ಲ, ಮರೆಯೋ ಚಾನ್ಸಸ್ ಕಡಿಮೆ ಆಗುತ್ತೆ. ಆದ್ದರಿಂದ ತಿರೋಧಾನ ಅವಾಯ್ಡ್ ಆಗುತ್ತೆ. ಇದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್. ಯಾವಾಗಲೂ ವರ್ಷಕ್ಕೊಮ್ಮೆ 2 ವರ್ಷ ಕಂಡಾಗ ಮತ್ತೆ ನೀವು ಯಾರು ಅಂತ ಕೇಳಬೇಕಾಗುತ್ತೆ, ಆಗಲ್ಲ. ನಿತ್ಯ ಕೇಳೋರಿಗೆ ಇವ್ರಿಗಿಂತ ಮುಂದೆ ನಾನು ಗೊತ್ತು ಬಿಡಿ ಅಂತ ಇವನೇ ಹೇಳ್ಬಿಡ್ತಾರೆ, ಮರೆಯೋ ಚಾನ್ಸ್ ಬರೋದಿಲ್ಲ. ನೈವ ದೇವಪದಂ ಪ್ರಾಪ್ತ. ಸಾಲ ಇಸ್ಕೊಂಡವನು ಮರೀತಾನೆ, ಕೊಟ್ಟವನು ಮರೆಯೋದಿಲ್ಲ. ಸಾಲ ಇಸ್ಕೊಂಡವನು ಮರ್ತು ಬಿಡ್ತಾನೆ ಅಥವಾ ಮಾಡ್ತಾನೆ. ಕೊಟ್ಟವನು ಮಾತ್ರ ಯಾಕೆ ತನ್ನ ದುಡ್ಡು ವಾಪಸ್ ಬರಲೇಬೇಕದು, ಆ ಎಚ್ಚರಿಕೆ ಇರುತ್ತೆ. ನೈವ ದೇವಪದಂ ಪ್ರಾಪ್ತಾ ಬ್ರಹ್ಮದರ್ಶನ ವರ್ಜಿತಾ ತಿರೋಹಿತಂ ತಥಾಪ್ಯೇತೆ ಶೃಣ್ವಂತಿ ಕ್ರೀಡೆಯಾಥವಾ ಬಹುವಾರ ತದಭ್ಯಾಸ ತಿರೋಭಾವೋಪಿ ನೋಭವೇತ್. ತುಂಬ ಯಾವಾಗಲೂ ಅದಕ್ಕೆ ಪಾರಾಯಣ ಅಂತ ಕಾನ್ಸೆಪ್ಟ್ ಅಂತ. ಯಾವಾಗಲೂ ಪಾಠ ಪ್ರವಚನ ಆಗ್ತಿದ್ರೆ ಪಾರಾಯಣದ ಪ್ರಶ್ನೆ ಬರೋದಿಲ್ಲ. ಎಷ್ಟೊತ್ತೆ ಶಿಷ್ಯರು ಸಿಗೋದಿಲ್ಲ, ಅಥವಾ ತಾನಿದ್ದ ಕಾಲಕ್ಕೆ ಅವೆಲ್ಲ ಬಿಟ್ಟು ಬರ್ತಾ ಇಲ್ಲ. ಸುಮ್ಮನೆ ಕೊಡಬಾರ್ದು, ಏನು ಮಾಡಬೇಕಾಗ ಆಗ ಪಾರಾಯಣ ಮಾಡ್ತಾ ಕೊಡಬೇಕು. ಯಾರೋ ಪಾರಾಯಣ ಮಾಡ್ತಿರ್ತಾರೆ, ಶಿಷ್ಯ ಪಾಠಕ್ಕೆ ಇಲ್ಲ ಪಾರಾಯಣ ಮುಗಿಸ್ಬಿಡ್ತೀನಿ ಅಂತ ಹೇಳಬಾರ್ದು. ಯಾಕೆ? ಪಾರಾಯಣಕ್ಕೆ ದೊಡ್ಡ ಕೆಲಸ ಅದು ಪಾರಾಯಣಕ್ಕಿಂತ. ಮತ್ತು ಅದಿಲ್ಲದವ್ರ ಕೈ ಶುರು ಮಾಡೋದು, ಅದು ಮಾಡೋಕ್ಕೆ ಜಪ ಮಾಡೋದು. ಜಪ ಅನ್ನೋದು ಒಳಗೆ ಮಾಡ್ಕೊಳ್ಳೋದು, ಪಾರಾಯಣ ಅಂಬೋದು ಪುಸ್ತಕ ಇಟ್ಕೊಂಡು ಮಾಡೋದು. ಆಮೇಲೆ ಇದು ಪಾಠ ಪ್ರವಚನ ಒಂದೊಂದೇ ವೇರಿ ಆಗ್ತಾ ಹೋಗು. ಜ್ಞಾನ ಕಾರ್ಯದ ವೆರೈಟಿಗಳು ಎಲ್ಲದರಲ್ಲೂ ಮಾಡೋದು ನಂಬರ್ 1 ಅದು. ಯಾಕೆ ಎಲ್ಲದೂ ಮಾಡಲಿಕ್ಕೆ ಯಾವ ಕಾಲಕ್ಕೆ ಅವಕಾಶ ಸಿಗೋದಿಲ್ಲ. ಆದ್ದರಿಂದ ಯಾವ ಸಿಗುತ್ತೋ ಅದು ಮಾಡ್ತಾ ಕೂತ್ಬಿಡೋದು. ಪುಸ್ತಕನಿಲ್ಲ ಏನಿಲ್ಲ, ನಾನು ಯೋಚನೆ ಮಾಡ್ತಾ ಕೂತ್ರೆ ಮನನ ಮಾಡ್ತಾ ಕೂತ್ರೆ ಆಗೋಯ್ತು. ಏನೋ ಮನನ ನಿದ್ದೆ ಕನ್ವರ್ಟ್ ಆಗಿ ಬಿಡಿಸೋದು ಮಾಡಬಾರ್ದು. ನಿದ್ರೆ ಕೂಡ ಮನನ ಆಗಬೇಕು. ಸ್ವಪ್ನ ಬಿದ್ದರೆ ಹೇಗೆ ಬಿಡಬೇಕು? ಸ್ವಪ್ನಗಳು ಏನು ನಡೀತಾ ಅದಕ್ಕೆ ಕಾಣೋಕ್ಕಾಗಬೇಕು, ಅದರಲ್ಲೂ ಮುಂದುವರಿಬೇಕು. ಅದು ಗ್ರೇಟ್. ಅಂದರೆ ಅದೇ ಕನಸಿನಲ್ಲೂ ಮರೆಯೋದಿಲ್ಲ ಅಂತ ಹೇಳೋದಿಲ್ಲ, ಕನಸು ಮನಸ್ಸಿನಲ್ಲೂ ಇರುತ್ತಲ್ಲ, ಆ ರೀತಿ ಇರಬೇಕು. ಇವತ್ತಿರುತ್ತೆ ಕನಸು ಮನಸ್ಸುಗಳು, ಯಾವುದೋ ಕ್ರಿಕೆಟ್ ಮ್ಯಾಚ್ ಯಾವುದೋ ಕೂತಿರುತ್ತೆ ಅಷ್ಟೇ, ಅದಿರಬಾರ್ದು. ತಿರೋಹಿತಂ ತಥಾಪ್ಯೇತೆ ಶೃಣ್ವಂತಿ ಕ್ರೀಡೆಯ ಅಥವಾ ಬಹುವಾರ ತದಭ್ಯಾಸ ತಿರೋಭಾವೋಪಿ ನೋಭವೇತ್. ಯಥಾ ವ್ಯಾಸಾನುಶಿಷ್ಟಾನಾಂ ದೇವಾನಾಂ ಕ್ಷತ್ರಜನ್ಮನಾಂ ಪಾರ್ಥಾನಾಂ ಅತಿರೋಧಾನಂ ಜ್ಞಾನಂ ಸುಸ್ಥಿರತಾಂ ಜ್ಞಾತಂ. ಇವತ್ತು ವಾಯುದೇವರು ಹಾಗಿರೋದ್ರಿಂದನೇ ಎಂದೂ ಅವ್ರಿಗೇನಾಗೋದಿಲ್ಲ. ನಾನು ಪ್ರಶ್ನೆ ಬಂದು ಸ್ವರೂಪ ಯೋಗ್ಯತೆ ಆಗಿದೆ, ಇದು ಆಗ್ತಾಯಿಲ್ಲ. ದೀಪ ಆರಿದ ಮೇಲೆ ಹಚ್ಚೋದು ಬೇರೆ, ಅದಕ್ಕಿಂತ ಮುಂಚೆ ಹಚ್ಚೋ. ಕುಡಿಗಟ್ಟೆ ತೆಗೆದುಬಿಟ್ರೆ ಏನಾಗುತ್ತಾಗ ಫುಲ್ ಬೆಳಕು ಬಂತು. ಆರಿದ ಮೇಲೆ ದೀಪ ಆರದಂತೆ ನೋಡ್ಕೋಬೇಕು. ಅದಕ್ಕೆ ಜ್ಞಾನ. ದೀಪ ನೋಡ್ಕೋ ಶುರು ಮಾಡಿಬಿಟ್ರೆ ಜ್ಞಾನ ಆರದಂತೆ ನೋಡ್ಕೋಬೇಕು. ದೀಪ ಅಂದ್ರೇನು? ಜ್ಞಾನ ದೀಪ.
ಜ್ಞಾನದೀಪಕ್ಕೆ ಏನು ಬರ್ಕೊಡೋದು ಯಾವಾಗಲೂ ನಂದಬಾರ್ದು. ನಂದು ಬಿಟ್ಟರೆ ಅದು ಒಂದು ಬ್ರೇಕ್ ಬಂದಾಗಲೇ ಬಂದಂತ ನೋಡ್ಕೋಬೇಕಲ್ಲ ಯಾವಾಗ. ತಥಾ ವ್ಯಾಸಾನುಶಿಷ್ಟ ಯಥಾ ಉದಾಹರಣೆ ದೃಷ್ಟಾಂತ ಕೊಡ್ತಾರೆ. ವ್ಯಾಸಾನುಶಿಷ್ಟಾನಾಂ ದೇವಾನಾಂ ಕ್ಷತ್ರಜನ್ಮನಾಂ, ದೇವತೆಗಳು ಒಂದು ಕಡೆಗೆ, ಕ್ಷತ್ರಿಯ ಹುಟ್ಟಿದ ದೇವತೆಗಳು ಒಂದು ಕಡೆಗೆ. ಬ್ರಹ್ಮರುದ್ರಾದಿ ದೇವತೆಗಳು ಕೂಡ ವೇದವ್ಯಾಸರಿಂದ ಪಾಠ ಕೇಳ್ತಾರೆ. ಮತ್ತು ಅವತಾರದಲ್ಲೂ ಕೂಡ ಮತ್ತೆ ಕೇಳ್ತಾರೆ. ಭೀಮಸೇನ ದೇವರ ಅವತಾರ, ವ್ಯಾಸರ ಶಿಷ್ಯರು, ಕೃಷ್ಣನ ಶಿಷ್ಯರು, ಅರ್ಜುನಾದಿಗಳು ಶಿಷ್ಯರೇ. ಆ ಕಾಲಕ್ಕೆ ಹೇಳ್ತಾರೆ. ಆ ಕಾಲಕ್ಕೆ ಯಾರಿರಲಿಲ್ಲ? ಸರ್ವೇ ಶಿಷ್ಯಾ ಸತ್ಯವತಿ ಸುತಸ್ಯ. ಮೂರು ರೂಪದಲ್ಲೂ ಶಿಷ್ಯರು, ಇಲ್ಲೂ ಮತ್ತೆ ಶಿಷ್ಯರ ಕಾರಣ ತಿರೋಧಾನ ಆಗದಂತೆ ನೋಡ್ಕೊಳ್ಳೋದು. ಯಥಾ ವ್ಯಾಸಾನುಶಿಷ್ಟಾನಾಂ ದೇವಾನಾಂ ಶತ್ರಜನ್ಮನಾಂ ಪಾರ್ಥಾನಾಂ ಅತಿರೋಧಾನಂ ಜ್ಞಾನಂ ಸುಸ್ಥಿರತಾಂ ಗತಂ. ಪಾರ್ಥಾನಾಂ ಅತಿರೋಧಾನಂ ಜ್ಞಾನಂ, ಅತಿರೋಧಾನಂ ಜ್ಞಾನಂ ಅಂದ್ರೇನು? ತಿರೋಧಾನ ಹೊಂದದ ಜ್ಞಾನ ಅವರಿಗೆ ಸುಸ್ಥಿರವಾಗಿ ಉಳ್ಕೊಂಡು. ನೋಡಿ, ಸ್ವಲ್ಪ ಯೋಚನೆ ಮಾಡಿ. ಬೃಹಸ್ಪತಿ ಆಚಾರ್ಯ ಭಾರಿ ದೊಡ್ಡವರು, ಧರ್ಮರಾಜನಿಗಿಂತ ದೊಡ್ಡವರು. ತಾರತಮ್ಯದಲ್ಲಿ ಎಲ್ಲಿದ್ದಾರೆ ಅವರು? ಅವರಿಗಿಂತ ಭಾರಿ ಮೇಲಿದ್ದಾರೆ. ಧರ್ಮರಾಜನಿಗೆ ಒಳ್ಳೆಯ ಜ್ಞಾನ ಇದೆ, ದ್ರೋಣಾಚಾರ್ಯ ಜ್ಞಾನ ಇಲ್ಲ. ಎಂಥ ಜ್ಞಾನ ಇಲ್ಲ? ಧರ್ಮರಾಜನ ಮ್ಯಾಚ್ ಆಗ್ತಾ ಇಲ್ಲ ಜ್ಞಾನ. ಯಾಕೆ? ವೇದವ್ಯಾಸರ ಕೃಷ್ಣರ ಕಾಂಟ್ಯಾಕ್ಟ್ ಕಂಟಿನ್ಯೂಸ್ ಇದೆ ಅವರಿಗೆ, ಇವರಿಗೆ ಇರಲಿಲ್ಲ. ಯಾಕೆಂದರೆ ದುರ್ಯೋಧನ ಕಾಂಟ್ಯಾಕ್ಟ್ ಬಂದೋಯ್ತು, ಆ ಕಾಂಟ್ಯಾಕ್ಟ್ ಮಿಸ್ ಆಯಿತು. ಅರ್ಥ ಆಯ್ತಾ? ಅದೇ ಅದಕ್ಕೆ ಉದ್ಧವ ಇನ್ನೊಂದು ರೂಪ ತೊಗೊಂಡ್ರು ಅವರು. ಆ ರೂಪ ಕೆಟ್ಟೋಗುತ್ತೆ ಅಂತೇಳಿ ಇನ್ನೊಂದು ರೂಪ ತೊಗೊಂಡು ಉದ್ಧವ ರೂಪದ ಹತ್ತಿರ ಆಗಿಬಿಟ್ರು. ಅದೇ ಬೃಹಸ್ಪತಿ ಆಚಾರ್ಯರೇ ಉದ್ಧವ ರೂಪದಿಂದ ಕೃಷ್ಣನ ಕಾಂಟ್ಯಾಕ್ಟ್ ಹೆಚ್ಚಿಟ್ಕೊಂಡ್ಬಿಟ್ಟು ಮುಂದೆ ಉಪದೇಶ ಮಾಡ್ತಾ ಒಳ್ಳೆ ಸಿದ್ಧಿಗಳು. ಈ ರೂಪಕ್ಕಾಗಲಿಲ್ಲ. ಈ ರೂಪ ಸ್ವಲ್ಪ ಕಡಿಮೆ ಆಯಿತು. ತುಂಬ ರೂಪ ಇದ್ದವರಿಗೆ. ಯಥಾ ವ್ಯಾಸಾನುಶಿಷ್ಟಾನಾಂ ದೇವಾನಾಂ ಶತ್ರ ಜನ್ಮನಾಂ ಪಾರ್ಥಾನ, ವಿಶೇಷವಾಗಿ ಪಾಂಡವರದ್ದು ಅತಿರೋಧಾನಂ ಜ್ಞಾನಂ ಸುಸ್ಥಿರತಾಂ ಗತಂ. ಇದಿಷ್ಟು ಕೂಡ ಸಂಬಂಧಪಟ್ಟಂಥ ಅನೇಕಾನೇಕ ಪುರಾಣಾದಿ ವಾಕ್ಯಗಳಿವೆ. ಇಷ್ಟು ಹೇಳಿ ಅಸ್ಯ ದೇವಸ್ಯ ಮೀಢುಷೋ ವಯಾ, ಇದೆಲ್ಲ ನಿರ್ಣಯದಲ್ಲಿ ಬಂದಿದೆ. ವಯಾ ವೃಷ್ಣೋ ರೇಷಶ್ಚ ಪ್ರಹೃತೆ ಹವಿರ್ಭಿ ವಿದೇಹಿ ರುದ್ರೋ ರುದ್ರಿಯಂ ಮಹಿತ್ವಂ ಯಾಶಿಷ್ಠಂ ವರ್ತಿ ಅಶ್ವಿನಾವಿರಾವತೆ ಅಂಥೇಳಿ ಋಗ್ವೇದದ ಮಂತ್ರಗಳಿವೆಲ್ಲ. ಅಸ್ಯ ದೇವಸ್ಯ ಮೀಢುಷಃ, ಮೀಢುಷ ಅರ್ಥ ಬರೀತಾರೆ. ಭಕ್ತಾಭಿಲಷಿತ ವರ್ಷಿತು, ವರ್ಷಿ ಪರಮಾತ್ಮ ಅಂತ. ಪರಮಾತ್ಮ ಅನುಗ್ರಹದಿಂದನೇ ಯಾರ ದೇವಸ್ಯ? ವಿಷ್ಣು. ವಿಷ್ಣೋರ್ ದೇವಸ್ಯ ಯೇಷಸ್ಯ ಈ ಪ್ರಭೃತೆ ಹವಿರ್ಭಿ, ಪ್ರಭೃತೆ ಭೃತ ಅಂದರೆ ಭರಣ, ವಿಶೇಷವಾದಂಥ ತಮ್ಮ ರಕ್ಷಣೆಗೋಸ್ಕರವಾಗಿ ಹವಿರ್ಭಿ, ಹವಿಸ್ಸುಗಳು ಅಂದರೆ ಯಜ್ಞಗಳಿಂದಾಗಿ ಎಲ್ಲರೂ ಕೂಡ ಆರಾಧನೆಯನ್ನು ಮಾಡ್ತಾರೆ. ಇದರಿಂದಾಗಿಯೇ ವಿದೇಹಿ ರುದ್ರ ರುದ್ರಿಯಂ ಮಹಿತ್ವಂ, ರುದ್ರ ರುದ್ರದೇವರು, ರುದ್ರಿಯಂ ಮಹಿತ್ವಂ ರುದ್ರ ಪದವಿ, ರುದ್ರ ಪದವಿ ಅಂತಕ್ಕಂಥ ಹಿರಿಮೆಯನ್ನು ಯಾವುದರಿಂದ ಹೊಂದಿದ್ರು? ವಿಷ್ಣು ಅನುಗ್ರಹದಿಂದನೇ ಹೊಂದಿದ್ರು. ಅದೇ ದ್ವಾದಶ ಸ್ತೋತ್ರ. ಶಕ್ರೋರ್ಜೀರ್ಜಿಯಾಕರ ಸೂರ್ಯ ಸೂನು ಪೂರ್ವಂ ನಿಹತ್ಯ ನಿಖಿಲಂ ಯದಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಹಿರಿಯತ್ ಕಟಾಕ್ಷವಲವ ತ್ಯಜಿತಂ ನಮ. ನೋಡಿ, ಇದಿಷ್ಟಕ್ಕೆ ಅರ್ಥ ಅದು. ಇದೋ ಹಿ ರುದ್ರೋ ವಿದೇಹಿ ರುದ್ರೋ ರುದ್ರಿಯಂ ಮಹಿತ್ವಂ. ಯಾಶಿಷ್ಠಂ, ಯಾಶಿಷ್ಠಂ ಅಂತೇಳಿ ವಿಶಿಷ್ಟವಾದ ಹಿರಿಮೆ. ವರ್ತಿ ಅಶ್ವಿನಾ ವಿರಾವತ್, ಅದೇ ರೀತಿ ಅಶ್ವಿನೌ ಇರಾವತ್ ಅನ್ನವತ್ ಅಂತರ್ಥ. ವರ್ತಿ ಅಂದರೆ ವರ್ತನಂ ಅಂತರ್ಥ. ನೀವು ಹಾಗೆ ಮಾಡಬೇಕೀಗ, ದೊಡ್ಡವರೆಲ್ಲ ಹೀಗೆ ಮಾಡಿದ್ದಾರೆ, ನೀವು ಹಾಗೆ ಮಾಡಿ ಅಂಥೇಳಿ ಸಂದೇಶ ಕೊಡತಕ್ಕಂಥ ಮಾತಿದ್ದು. ಇದು ಇನ್ನೊಂದು ವೇದವಾಕ್ಯ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ. ಗೀತಾವಾಕ್ಯಗಳಿಗೆ ಪೂರಕವಾದ ವಾಕ್ಯಗಳು. ನಾರಾಯಣ ಒಬ್ಬನೇ ಇದ್ದವನು, ಯಾವಾಗ ಪ್ರಳಯ ಕಾಲದಲ್ಲಿ ಬೇರೆ ಯಾರೂ ಇಲ್ಲ. ಉದರದೊಳಗಿದ್ದಾರೆ, ಅಲ್ಲಿ ಶ್ರೀದೇವಿ ಜೊತೆಗಿದ್ದಾರೆ, ಇನ್ಯಾರೂ ಹೊರಗಿಲ್ಲ. ನ ಬ್ರಹ್ಮ ನ ಚ ಶಂಕರ, ಬ್ರಹ್ಮದೇವರು ಇಲ್ಲ, ರುದ್ರದೇವರು ಇಲ್ಲ ಅಂತ ಹೇಳಿದ್ರಿಂದ ಅವರು ಸರ್ವೋತ್ತಮತ್ವ ಹೊರಟೋಯ್ತು. ಸ ಮುನಿರ್ಭೂತ್ವ ಸಮಚಿಂತಯತ್ ತತಯೇತೆ ವ್ಯಜಾಯಂತ ವಿಶ್ವೋ ಹಿರಣ್ಯಗರ್ಭೋ ಅಗ್ನಿ ಯಮೋ ವರುಣ ರುದ್ರೇಂದ್ರ ಇತಿ. ಸಹ ಮುನಿ ಭೂತ್ವ, ಪರಮಾತ್ಮ ಇವರ ಉದ್ಧಾರಕ್ಕೋಸ್ಕರವಾಗಿ ಸಮಚಿಂತಯತ್ ವ್ಯವಸ್ಥೆಯನ್ನು ಮಾಡಿದ. ತತ ಏತೇ ವ್ಯಜಾಯಂತ, ಇವರೆಲ್ಲ ಹುಟ್ಟಿದರು. ಯಾರ್ಯಾರು? ವಿಶ್ವ, ವಾಯುದೇವರು. ವಿಶ್ವ ಶಬ್ದ ವಾಯುದೇವರು ಅಂತ ಅರ್ಥ. ಇಲ್ಲಿ ಹಿರಣ್ಯಗರ್ಭ ಬ್ರಹ್ಮದೇವರು, ಅಗ್ನಿ ಅಗ್ನಿ, ಯಮಃ ಯಮದೇವರು, ವರುಣ ರುದ್ರ ಇಂದ್ರಾಹ, ವರುಣ ರುದ್ರ ಇಂದ್ರ. ಇವ್ರ ಹೆಸರು ಯಾತಕ್ಕೆ ಹೇಳ್ತಾರೆ ಅಂದರೆ ಭಾರಿ ದೊಡ್ಡವ್ರದ್ದು ಪ್ರಸಿದ್ಧರಾದವರು. ಇವ್ರು ಹೇಳಿದ ಉಳಿದವ್ರ ಬಗ್ಗೆ ಹೇಳೋ ನೆಸಿಟಿ ಇಲ್ಲ ಅಂತ ಅರ್ಥ. ಇತಿ
ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಈಶಾನಃ. ಇನ್ನೊಂದು ವಾಕ್ಯ, ಬ್ರಹ್ಮದೇವರಿಲ್ಲ, ರುದ್ರದೇವರು ಇರಲಿಲ್ಲ. ವಾಸುದೇವೋ ವಾ ಇದಮಗ್ರೆ ಆಸೀತ್ ನ ಬ್ರಹ್ಮ ನ ಚ ಶಂಕರ. ಮತ್ತೊಂದು, ಯಮ್ಯಂ ಕಾಮಯತೆ ವಿಷ್ಣು ತಂ ಬ್ರಹ್ಮಾಣಂ ತಂ ಚ ಶಂಕರಂ ಶಕ್ರಂ ಸೂರ್ಯಂ ಯಮಂ ಸ್ಕಂದಂ ಕುರ್ಯಾತ್ ಕರ್ತಾಶ್ಚ ನ ಕ್ವಚಿತೆ. ಎಂ ಕಾಮಯೇತಂ ತಮ್ ಉಗ್ರಂ ಕೃಣೋಮಿ. ದ್ವಾದಶ ಅಂಬಣಿ ಸೂಕ್ತ ವಿಷ್ಣುಪರ ಮಾಡಿದಾಗ ಕಂಪ್ಲೀಟ್ ಇದೆ ಅರ್ಥ. ಯಾರನ್ನು ಇಷ್ಟಪಡ್ತಾನೋ ಪರಮಾತ್ಮ ಏನು ಮಾಡ್ತಾರೆ, ಅವರನ್ನು ಬ್ರಹ್ಮನನ್ನಾಗಿ ಮಾಡ್ತಾನೆ, ರುದ್ರದೇವರನ್ನಾಗಿ ಮಾಡ್ತಾನೆ, ಶಕ್ರ ಇಂದ್ರದೇವರನ್ನಾಗಿ ಮಾಡ್ತಾನೆ, ಸೂರ್ಯನನ್ನು ಯಮನನ್ನಾಗಿ, ಸ್ಕಂದ ಮತ ಹೋಯಿತು, ಸೂರ್ಯ ಸೌರಮತ ಹೋಯಿತು ತಿಳಿತಾ. ಮತ್ತೆ ಹೇಳ್ತಿರ್ಲಿಕ್ಕೆ ಅವ್ರು ಯಾರು ಸರ್ವೋತ್ತ ಬರಲ್ಲ ಅಂತ ಆಗೋಯ್ತು. ಸ್ಕಂದಂ ಕುರ್ಯಾತ್ ಕರ್ತಾಶ್ಚ ನ ಕ್ವಚಿತ್. ಅವನು ಮಾಡೋರು ಮಾತ್ರ ಯಾರೂ ಇಲ್ಲ. ಅಸ್ಯ ಕರ್ತ ನ ಕ್ವಚಿತ್. ಇದಿಷ್ಟು ದ್ವಾದಶ ಸ್ತೋತ್ರಕ್ಕೆ ಅರ್ಥ ಇದು. ಸರ್ವಕರ್ತ ನ ಕ್ರಿಯತೆ, ಸರ್ವದೇವತಾಕರ್ತ ನ ಕ್ರಿಯತೆ, ಅಸ್ಯ ಕರ್ತ ನ ಕ್ವಚಿತ್. ದ್ವಾದಶ ಸ್ತೋತ್ರಕ್ಕೆ ಇದಿಷ್ಟು ಕೂಡ ಮೂಲವಾದ ಮಾತುಗಳು. ಶಕ್ರಂ ಸೂರ್ಯಂ ಯಮಂ ಸ್ಕಂದಂ ಯಂ ಕುರ್ಯಾತ್ ಕರ್ತಾಶ್ಚ ನ ಕ್ವಚಿತ್. ಸರ್ವೋತ್ಕರ್ಷೇ ದೇವದೇವಸ್ಯ ವಿಷ್ಣೋ ಮಹಾತಾತ್ಪರ್ಯಂ ನೈವ ಚಾನ್ಯತ್ರ ಸತ್ಯಂ. ಅವಾಂತರಂ ತತ್ಪರಂ ತ್ವರತ್ವಂ ಯದಂತಃ ತದನ್ಯತ್ ಸರ್ವಾಗಮಾನಾಂ ಪುರುಷಾರ್ಥೋ ಅತಃ ತಥೋ ಅತಃ. ಇದು ಪೈಂಗಿ ಶ್ರುತಿ. ಬೇರೆವೆಲ್ಲ ಪ್ರಸಿದ್ಧ ಅಂತ ಹೇಳಲಿಲ್ಲ, ಇದು ಪೈಂಗಿ ಶ್ರುತಿ ಅಂತ ಹೇಳಿದರು. ಸರ್ವೋತ್ಕರ್ಷೇ ದೇವದೇವಸ್ಯ ವಿಷ್ಣೋ ಮಹಾತಾತ್ಪರ್ಯಂ ನೈವ ಚಾನ್ಯತ್ರ ಸತ್ಯಂ. ವಿಷ್ಣುವಿನ ಸರ್ವೋತ್ತಮತ್ವದಲ್ಲೇ ಎಲ್ಲ ಶಾಸ್ತ್ರಗಳಿಗೆ ಮಹಾತಾತ್ಪರ್ಯ. ಅವಾಂತರಂ ತತ್ಪರತ್ವಂ ತತ್ ಅನ್ಯತ್ ಸರ್ವಾಗಮಾನಾಂ ಪುರುಷಾರ್ಥಃ ತಥೋ ಅತಃ. ಅವಾಂತರಂ ತತ್ಪರತ್ವಂ ತದನ್ಯತ್. ಬ್ರಹ್ಮದೇವರು ಜೀವೋತ್ತಮರು, ವಾಯುದೇವರು ಇವೆಲ್ಲ ಏನಿವು ಅವಾಂತರ. ಅವಾಂತರ ಅಂದ್ರೇನು? ಸೆಕೆಂಡರಿ ಅಂತ. ಅವಾಂತರ ಕನ್ನಡದ ಅವಾಂತರ ಅಲ್ಲ, ಅವಾಂತರ ಮಾಡಿಬಿಟ್ರು ಅಂತಾರಲ್ಲ, ಹಾಗಲ್ಲ. ಸೆಕೆಂಡರಿ. ಪ್ರೈಮರಿ ಅಂದರೆ ವಿಷ್ಣು ಸರ್ವೋತ್ತಮತ್ವದಲ್ಲೇ ತಾತ್ಪರ್ಯ. ಅವಾಂತರಂ ತತ್ಪರತ್ವಂ ತದನ್ಯತೆ ಸರ್ವಾಗಮಾನಾಂ ಪುರುಷಾರ್ಥಸ್ತತೋತಃ. ಸರ್ವಾಗಮಾನಾಂ ತತ್ಪರತ್ವಂ ಅಂದರೆ ತಾತ್ಪರ್ಯಂ, ತದರ್ಥಂ ವಿಷ್ಣು ಸರ್ವೋತ್ತಮತ್ವವನ್ನು ತಿಳಿಸ್ಕೊಡೋದಕ್ಕೆ ಹೊರತು ಬೇರೆ ದೃಷ್ಟಿಯಿಂದ ಅದು. ಪುರುಷಾರ್ಥ ತಥೋ ಅತಃ ಆದ್ದರಿಂದ ವಿಷ್ಣುವೇ ಪುರುಷಾರ್ಥ, ಎಲ್ಲ ಪುರುಷಾರ್ಥಕ್ಕೂ ಸಾಧನ ಅಂತ. ಇತಿ ಪೈಂಗಿ ಶ್ರುತಿ. ಅಲ್ಲಿಗೆ ಮುಂದಿನ ಭಾಗ ನಾಳೆಗೆ ಮುಗಿಯಿತು, ಉಪೋದ್ಘಾತ ಮುಗಿಯಿತು. ಅಲ್ಲಿಂದ ಎರಡೂ ಮೇನ್, ಗೀತಾ ಭಾಷ್ಯನೂ ಮೇನು, ಗೀತಾ ತಾತ್ಪರ್ಯನೂ ಮೇನ್ ಆಗುತ್ತೆ. ಅದರ ಇಂಟ್ರಡಕ್ಷನ್ ಆಯಿತು, ಇದರ ಇಂಟ್ರಡಕ್ಷನ್ ಆಯಿತು.